ನಾನು ನಿಮ್ಮ ಸುಜನ್ನು. ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು. ನೀವು ನೋಡ್ತಾ ಇದ್ದೀರಾ ಮಾಮೆ ನಂಬರ್ 1. ಸ್ವಲ್ಪ ದಿನದಿಂದ ಫೋನಲ್ಲಿ ಮಾತಾಡಿ ಸಿಕ್ಕಾಪಟ್ಟೆ ತಲೆನೋವು, ಕಿವಿನೋವ್ರಿ. ಯಾಕೆ ಅಂದ್ರೆ ಇವಾಗೇನಾಗಿದೆ, ನಮ್ಮ ಪ್ರೋಗ್ರಾಮ್ ಮಮ್ಮಿ ನಂಬರ್ 1 ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಫೋನ್ ಮಾಡೋರ್ಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಂಗ್ ಭಾಗವಹಿಸಬಹುದು ಅಂತ ಕೇಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದ್ರು ಅದೇ, ಟ್ವಿಟರ್ ಅಲ್ಲಿ ನೋಡೋದ್ರೆ, ಮೆಸೇಜ್ ಮಾಡೋರವರೇ ಎಲ್ಲರೂ. ಆದ್ರೆ ಏನಂದ್ರೆ ಈ ತಲೆನೋವು ಒಂಥರ ಸ್ವೀಟ್ ಪೇನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮಮ್ಮಿ ನಂಬರ್ 1 ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದಿದ್ರೆ ಯಾರು ನಮಗ್ ಫೋನ್ ಮಾಡ್ತಾ ಇರಲ್ಲ, ಈ ವಿಷಯ ಕೇಳ್ತಾನೆ ಇಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೆ, ಪ್ರತಿಯೊಬ್ರು ಹೇಳುವಂತ ಒಂದು ಕಾಮೆಂಟ್ಸ್ ನ ಕೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಈ ಕಾರ್ಯಕ್ರಮನ ನೋಡಿ ಇಷ್ಟು ಸಕ್ಸಸ್ ಮಾಡಿರುವಂತ ಎಲ್ಲಾ ವೀಕ್ಷಕರಿಗೆ ಸಲಾಂ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನೀವು ನೋಡ್ತಾ ಇದೀರಾ ಮೊಮ್ಮೆ ನಂಬರ್ 1. ಈ ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊದಲನೇ ಕಂಟೆಸ್ಟೆಂಟ್ಸ್ ಯಾರು ಅಂದ್ರೆ ಭಾರತಿ. ಮಗಳು ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಕ್ಲಾಸಿಕಲ್ ಸಾಂಗ್ ಹೇಳ್ಕೊಡ್ತಾ ಮಗಳಿಗೆ ಹೇಳ್ಕೊಡ್ತಾ ಇದಾರೆ ರೀತಿ ನೀತಿ. ಒಟ್ನಲ್ಲಿ ಮಗಳಿಗೆ ದರ್ಶನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಮಗಳ ಹೆಸರು ವೈಷ್ಣವಿ. ಪ್ಲೀಸ್ ವೆಲ್ಕಮ್ ಭಾರತಿ ಅಂಡ್ ವೈಷ್ಣವಿ. ಹಾಯ್, ಹೌ ಆರ್ ಯು? ಫೈನ್. ನಾನು ನಿಮ್ಗೊಂದು ಜೋಕ್ ಹೇಳ. ಒಂದ್ ಕಾರಲ್ಲಿ 2 ಪೊಲಿಟಿಷಿಯನ್ಸ್ ಹೋಗ್ತಾ ಇರ್ತಾರೆ. ಒಬ್ಬ ಪೊಲಿಟಿಷಿಯನ್ ಹೇಳ್ತಾನೆ, ನಾನ್ ಚುಟ್ಕಿ ಹೊಡೆದ್ರೆ 1000 ಜನ ಬಂದ್ ನನ್ ಕಾಲ್ ಮುಂದೆ ಬಿದ್ದಿರ್ತಾರೆ ಅಂತ. ಚುಟ್ಕಿ ಹೊಡೆದ್ರೆ? ಹಾ. ಇನ್ನೊಬ್ಬ ಪೊಲಿಟಿಷಿಯನ್ ಹೇಳ್ತಾನೆ, ನಾನ್ ಚುಟ್ಕಿ ಹೊಡೆದ್ರೆ 2000 ಜನ ಬಂದ್ ನನ್ ಕಾಲ್ ಮುಂದೆ ಬಂದ್ ಬಿದ್ದಿರ್ತಾರೆ ಅಂತ. ಅದಕ್ಕೆ ಡ್ರೈವರ್ ಹೇಳ್ತಾನೆ, ಇವಾಗ ನಾನ್ ಬ್ರೇಕ್ ಹೊಡೆದ್ರೆ ನೀವಿಬ್ರು ಬಂದ್ ನನ್ ಕಾಲ್ ಮುಂದೆ ಬಿದ್ದಿರ್ತೀರಾ ಅಂತ. ಓಕೆ, ವೆರಿ ಗುಡ್. ಎಂಜಾಯ್ ದ ಶೋ. ವೆಲ್ಕಮ್ ಟು ಮಮ್ಮಿ ನಂಬರ್ 1. ಬನ್ನಿ ಮಕ್ಕಳು, ವೆಲ್ಕಮ್ ಟು ಮಮ್ಮಿ ನಂಬರ್ 1. ನೆಕ್ಸ್ಟ್ ಬರ್ತಾ ಇರುವಂತ ಮಮ್ಮಿ ಹೆಸರು ಸೌಮ್ಯ. ಇವರು ತಮ್ಮ ಮಗಳನ್ನ ಒಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ಮಾಡಬೇಕು ಅಂತ ಆಸೆ. ಯಾಕೆಂದ್ರೆ ವೃತ್ತಿಯಲ್ಲಿ ಇವರು ಬ್ಯೂಟಿಷಿಯನ್. ಪ್ಲೀಸ್ ವೆಲ್ಕಮ್ ಅಮ್ಮ ಸೌಮ್ಯ ಅಂಡ್ ಮಗಳು ಮಧುರಶ್ರೀ. ಹಲೋ, ವೆಲ್ಕಮ್ ಟು ಮಮ್ಮಿ ನಂಬರ್ 1. ಇಬ್ರು ಟ್ವಿನ್ಸ್ ತರ ಇದಿರಲ್ಲ, ಹೇಗೆ? ನೀವು ನಮ್ಗೆಲ್ಲ ಕಾಲ್ ಎಳಿತೀರಲ್ಲ, ನಾನ್ ಇವಾಗ ಮಾಡ್ ತೋರ್ಸದ್ನ ನೀವ್ ಮಾಡ್ಲೇಬೇಕು ಇವಾಗ. ನಾನು? ಹೌದು. ಏನಮ್ಮ ಮಾಡ್ಬೇಕು? ಇದೆಲ್ಲ ಹೆಂಗಸರು ಮಾಡೋದು. ಹೆಂಗಸರು ಮಾಡೋದೆಲ್ಲ ಗಂಡಸರು ಮಾಡೋದಕ್ಕಾಗಲ್ಲ. ಏನ್ ಮಾಡ್ಬೇಕು ಈಗ? ಹೋಗ್ಲಿ, ಏನ್ ಮಾಡ್ಬೇಕು? ಹಂಗಲ್ಲ, ಹುಡ್ಗಿರ್ ತರ ಮಾಡ್ಬೇಕು. ಹುಡುಗಿರ್ ತರ ಮಾಡಿದ್ರೆ ಆಮೇಲೆ ಬೇರೆ ಅರ್ಥ ಕೊಟ್ಬಿಡ್ತೀನಿ. ಎಂಜಾಯ್ ದ ಶೋ. ಮಮ್ಮಿ ನಂಬರ್ 1 ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪ್ಲೀಸ್ ವೆಲ್ಕಮ್. ಮುಂದೆ ಬರ್ತಾ ಇರುವಂತ ಅಮ್ಮನ ಹೆಸರು ಗೀತಾ. ಇವ್ರಿಗಿರೋದು ಒಂದೇ ಒಂದು ಆಸೆ, ಏನು ಅಂದ್ರೆ ಮಗ ಒಳ್ಳೆ ಕ್ರಿಕೆಟರ್, ಅವನ ಹೇಗಾದ್ರೂ ಮಾಡಿ ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂದ್ರೆ ರಾಹುಲ್ ದ್ರಾವಿಡ್ ತರ ಟ್ರೈನ್ ಮಾಡ್ಬೇಕು ಅಂತ. ಪ್ಲೀಸ್ ವೆಲ್ಕಮ್ ಅಮ್ಮ ಗೀತಾ ಹಾಗೂ ಮಗ ರಾಹುಲ್. ಹಾಯ್ ಸುಜನ್. ಹಾಯ್ 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 ರಾಹುಲ್. ಹಾಯ್ ಸುಜನ್, ಯಾವಾಗ್ಲೂ ನೀವೇ ಪ್ರೋಗ್ರಾಮ್ ಶುರು ಮಾಡ್ತೀರಾ? ಇವತ್ತು ಇವ್ ಶುರು ಮಾಡ್ಲಾ? ಪ್ರೋಗ್ರಾಮ್ ಶುರು ಮಾಡ್ತಾನೆ? ಮಾಡಪ್ಪ. ನಾನು ಗೀತನ್ ರಾಹುಲ್. ಸಿಕ್ಕಾಪಟ್ಟೆ ಫನ್ನು. ನೀವೆಲ್ಲರೂ ನೋಡಿ ಮಮ್ಮಿ ನಂಬರ್ 1. ಈಗಲೇ ತುಂಬಾ ಜನ ತುಳಿಯೋರಿದಾರ ಕಣ. ನೀನು ಬಂದ್ಬಿಟ್ಟು ಯಾಕ ನನ್ ಕೆಲಸ ಆಯ್ತು ತಗೋತೀಯ? ನೀನ್ ನಂತರ ಆಂಕರಿಂಗ್ ಮಾಡೋದಕ್ಕೆ ಶುರು ಮಾಡು, ನಾನು ಇಂತರ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡ್ತೀನಿ. ಓಕೆನಾ? ಡನ್. ಮಜಾ ಮಾಡೋಣ ಇವತ್ತು. ಓಕೆ, ಶಬಾಷ್. ಬನ್ನಿಮ್ಮ. ನೆಕ್ಸ್ಟ್ ಬರ್ತಾ ಇರುವಂತ ಅಮ್ಮನ ಹೆಸರು ವಿನುತಾ. ಅಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ, ಆದ್ರೆ ಮಗನಿಗೆ ಇದೇ ಶಾಪ. ಒಟ್ನಲ್ಲಿ ಆಮೇಲೆ ಇಬ್ರು ಮಾಡ್ಕೋತಾರೆ ಪಶ್ಚಾತ್ತಾಪ. ಒಟ್ನಲ್ಲಿ ಅಮ್ಮನಿಗೆ ಇವನೇ ಮುದ್ದಾದ ಪಾಪ. ಪ್ಲೀಸ್ ವೆಲ್ಕಮ್ ನೆಕ್ಸ್ಟ್ ಮಮ್ಮಿ ವಿನುತಾ ಅಂಡ್ ಭಾರ್ಗವ್. ವೆಲ್ಕಮ್ ಟು ದ ಶೋ ವಿನುತಾ ಅವರೇ. ಹಾಯ್ ಭಾರ್ಗವ್. ಹಾಯ್ ಅಂಕಲ್, ನಿಮ್ಗೊಂದು ಗುಟ್ಟ ಹೇಳ್ತೀನಿ ಬನ್ನಿ. ನನಗೆ ಗುಟ್ಟ? ಜಾಸ್ತಿ ಪ್ರಶ್ನೆ ಕೇಳ್ಬಿಡಿ, ಆಮೇಲೆ ನಿಮ್ಗೂ ಪಡೆ ಹಾಕ್ಬಿಡ್ತಾರೆ. ಇಲ್ಲಿ ನೋಡಿ ಅಮ್ಮ. ವೆಲ್ಕಮ್ ಟು ಮಮ್ಮಿ ನಂಬರ್ 1. ಬನ್ನಿ ಬನ್ನಿ, ಪ್ಲೀಸ್ ಎಂಜಾಯ್ ದ ಶೋ. ಬನ್ನಿ. ಭಾರ್ಗವ ಏನ್ ಹೇಳಿದ್ದು ಅಂದ್ರೆ, ನಮ್ಮ ಮಮ್ಮಿ ಹತ್ರ ಜಾಸ್ತಿ ಪ್ರಶ್ನೆ ಕೇಳ್ಬೇಡಿ. ನೋಡಿ, ಮೊನ್ನೆ ತಾನೇ ನನ್ಗೆ ಬರೆ ಹಾಕಿದ್ದಾರೆ ಅಂತ. ಬರೆ ಹಾಕಿದ್ದಾರೆ, ತೋರಿಸ್ತೀನ? ಮಕ್ಕಳು ಹಠ ಮಾಡಿದಾಗ ಅವ್ರಿಗೆ ಸ್ವಲ್ಪ ಸಮಾಧಾನವಾಗಿ ಹೇಳ್ಬೇಕು. ಅಫ್ಕೋರ್ಸ್ ತಂದೆ ತಾಯಿ ಅಂದ್ಮೇಲೆ ಒಂದ್ ಸ್ವಲ್ಪ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಬೇರೆ ಬೇರೆ ಟೆನ್ಷನ್ಗಳಿರುತ್ತೆ. ಆದ್ರೆ ಬುದ್ಧಿವಾದ ಹೇಳ್ಬೇಕು ಪಾಪ. ಯಾಕಂದ್ರೆ ಮಕ್ಕಳು ಯಾವಾಗ ಹಠ ಮಾಡ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳಿದಾಗ ಅಷ್ಟೇ ಮೃದು ಆಗ್ತಾರೆ, ಇಲ್ಲ ಅಂದ್ರೆ ಒಲ್ಟಾಗ್ಬಿಡ್ತಾರೆ. ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 4 ರೌಂಡ್ಗಳಿರುತ್ತೆ. ಮೊದಲನೇ ಸುತ್ತು
ಅಮ್ಮ ಐ ಲವ್ ಯು. ಮೊದಲನೇ ಸುತ್ತಿಗೆಲ್ಲ ತಯಾರಿದ್ದೀರಾ? ಎಸ್ ಅಂದ್ರೆ ಹೇಳ್ರಿ ಜೋರಾಗಿ. ಎಸ್. ಓಕೆ, ಈಗ ಏನಂದ್ರೆ ಸಿಂಪಲ್ ಗೇಮ್. ಇಲ್ಲಿ ನೋಡ್ತಾ ಇದ್ದೀರಾ ಫುಟ್ಬಾಲ್ ಇದೆ, ಅಲ್ಲೊಂದು ಸಣ್ಣದೊಂದು ಗೋಲ್ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಎಷ್ಟು ಗುರಿ ಇದೆ ಅಂತ ನೋಡುವಂತ ಒಂದು ಪ್ರಯತ್ನ ನಮ್ಮದು. ಸೊ ಜೀವನದಲ್ಲಿ ಗುರಿ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಗುರಿ ಇಲ್ಲ ಅಂದ್ರೆ ಪಕ್ಕಕ್ಕೆ ಬರುತ್ತಾ? ಗುರಿ ಇಲ್ಲ ಅಂದ್ರೆ ಪಕ್ಕಕ್ಕೆ ಬರುತ್ತಾ? ಹೌದು, ತಪ್ಪಿದ ಗುರಿ ಆಗುತ್ತೆ. ಅದಕ್ಕೆ ಈಗ ಏನಂದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕು, ನಿಂತ್ಕೋಬೇಕು, ಗೋಲ್ ಹೊಡಿಬೇಕು ಅಷ್ಟೇ. ಕಾಲಲ್ಲ ಹಿಂಗ್ ಹೊಡಿತೀರಾ ಹೇಳಿ? ದಯವಿಟ್ಟು ನಂಗೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಬರೀ ಹಂಗೆ ಬಿಟ್ರೆ ಹೊಡಿತೀವಿ, ಕಣ್ಣು ಡಿಫ್ರೆಂಟ್ ಇರುತ್ತಲ್ಲ ಅದಕ್ಕೆ ಅಲ್ವಾ? ಬಹಳ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ನೀವು. ನೀವು ಕೊಟ್ಟಿರೋ ಐಡಿಯಾನೇ ನಾವು ತಲೆಯಲ್ಲಿ ಇಟ್ಕೊಂಡು ಇವಾಗ ಕಣ್ ಕಟ್ಬಿಡ್ತೀವಿ ನಿಮ್ಗೆ. ನೀವು ಗೋಲ್ ಹೊಡಿಬೇಕಷ್ಟೇ. ನಿಮಗ್ ಸಿಗುವಂತ ಕಾಲಾವಕಾಶ 1 ನಿಮಿಷ ಅಷ್ಟೇ. ಅಭ್ಯಾಸ ಇರುತ್ತಲ್ಲ, ಗಂಡಂದ್ರಿಗೆ ಒದ್ದು ಗಂಡಂದ್ರೆ ಹಿಂಗೆ ನಿಂತಿರ್ತಾರ ಓದಿ ಅಂತ, ಸೈಡ್ ಹೋಗ್ತಾ ಇರ್ತಾರೆ. ಅವಾಗ ಅಭ್ಯಾಸ ಇರುತ್ತೆ, ಹಿಂಗ್ ಸೈಡ್ ಹೋಗಿ ಹಿಂಗೋದಿ ಅವೆಲ್ಲ ಇರುತ್ತೆ ಅಭ್ಯಾಸ. ನಾನ್ ದೂರ ನಿಂತ್ಬಿಡ್ತೀನಿ, ನಾನು ಅಂಪೈರ್ ತರ ಸುಮ್ನೆ ಪೀಟ್ರ್ ಅಷ್ಟೇ ನಮ್ದೆಲ್ಲ. ಎಂಕರೇಜ್ ಮಾಡ್ಬೋದಾ? ಮತ್ತೆ ಎನ್ಕರೇಜ್ ಮಾಡಿಲ್ಲ ಅಂದ್ರೆ ಗೋಲ್ ಹೊಡೆದ್ರು ಕೊಡಲ್ಲ ಪಾಯಿಂಟ್ಸ್. ಬಟ್ ಎಲ್ಲಿದೆ ಅಂತ ಕ್ಲೂ, ಅಮ್ಮ ಸ್ವಲ್ಪ ಲೆಫ್ಟ್ ಬಾ, ರೈಟ್ ಹೋಗೋ, ಸ್ಟ್ರೈಟ್ ನಿಂತ್ಕೋ, ಅವೆಲ್ಲ ಇಲ್ಲ. ಅಮ್ಮ ಕಮಾನ್, ಎಲ್ಲೋ ಇದೆ ಓದಿ ಅಂತ ಇರ್ಬೋದು ಅಷ್ಟೇ. ಹೇಳದೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಓದಿ? ಅವ್ರು ಹೇಳದೇ ಅದೇ ಮಜಾ ಇರೋದು ನೋಡ್ರಿ, ತಲೆ ಕೆಡ್ಸ್ಕೊಬಿಡ್ರಿ. ಓಕೆ, ಒಂದು ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ಯಾರು ಕರೆಕ್ಟ್ ಆದ ಉತ್ತರ ಕೊಡ್ತಾರೆ ಅವ್ರು ಲಾಸ್ಟ್ ಅಲ್ಲಿ ಆಡೋದು. ಇಲ್ಲಾಂದ್ರೆ ನೀವು ಯಾರು ಉತ್ತರ ಕೊಡಲ್ಲ, ಫಸ್ಟ್ ಅವ್ರು ಆಡ್ಕೊಳ್ಳಿ. ಇಷ್ಟ ಮಾಡ್ಬಿಡ್ತೀವಿ ನಾವು. ಫುಟ್ಬಾಲಿನ ದೇವರು ಅಂತ ಯಾರನ್ನ ಕರೀತಾರೆ? ಪಿಲೆ ಯಾರು? ಫುಟ್ಬಾಲ್ ನಮ್ಗಂತೂ ಗೊತ್ತಿಲ್ಲ. ಡಿಯಾಗೋ ಮ್ಯಾರಡೋನಾ ಅಂತ. ನೀವು ತಪ್ಪು ಉತ್ತರ ಕೊಟ್ಟಿದ್ದೀರಾ, ಬನ್ನಿ ನೀವೇ ಫಸ್ಟ್. ಅಷ್ಟೇ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಬನ್ನಿ. ಹೆಲ್ಪ್ ಮಾಡಿದ್ರೆ ಬರೆಯಿಂದ ತಪ್ಸ್ಕೊತೀರಾ? ಅಯ್ಯೋ, ಏನು ಕಾಣಿಸ್ತಾ ಇಲ್ಲ. ಓಹ್, ಇನ್ನೇನ್ ಗ್ಲಾಸ್ ಕಟ್ತಾ ಇದ್ವಿ ಅನ್ಕೊಂಡ್ರೆ ತಲೆಗೆ. ಕಂದ ಹೆಲ್ಪ್ ಮಾಡೋ. ಓಕೆ, ರೆಡಿ? ಸುತ್ತಿ 1 2 3. ರೆಡಿನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಶಬಾಷ್. ಗೋಲ್. ಹುಡುಕ್ತಿರಲ್ರಿ? ಓದಿರಿ ಸ್ಟ್ರೈಟ್ ಆಗಿ ಓದಿರಿ. ಕರೆಕ್ಟ್, ಓದಿರಿ ಸ್ಟ್ರೈಟ್ ಆಗಿ. ಅಲ್ಲೇ ನಿಂತ್ಕೊಳ್ಳಿ. ಎಷ್ಟು ಗೋಲ್ ಹೊಡೆದಿದ್ದೀರಾ ಅಂತ ನೀವೇ ನೋಡಿ ಆನಂದ ಪಡಿ. Miss is the word which is mysterious, mischievous, miscellaneous, miscalculous. If you misuse the word miss, everything will misfire, misplace, mistake, mismatch, and goes on. The history becomes mystery and the story becomes misery. Understand? ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ರಿ. ನಾನು ಇಲ್ಲೇ ನಿಂತಿದ್ದೆ, ಇಲ್ಲೇ 3 ಗೋಲ್ ಹೊಡೆದಿದ್ದೀರಾ ನನಗೆ. ನಿಮ್ ಪರವಾಗಿ ನಾನೊಂದು ಗೋಲ್ ಹೊಡೆದೆ, ಅದು ಆದ್ರೆ ಯೂಸ್ ಆಗಲ್ಲ, ಏನು ಮಾಡೋದಕ್ಕಾಗಲ್ಲ. ಆಲ್ ದ ಬೆಸ್ಟ್, ಟ್ರೈ ಮಾಡಿದ್ರಿ. ಇಟ್ಸ್ ಓಕೆ, ಜಸ್ಟ್ ಫಾರ್ ಫನ್ ಅಲ್ವಾ? ಓಕೆ, ಇವಾಗ ನಿಮ್ 3 ಜನದಲ್ಲೇ ಕೇಳ್ತೀನಿ, ಇವಾಗ ಯಾರು ಬರೋದಕ್ಕೆ ಇಷ್ಟಪಡ್ತೀರಾ? ಇವಾಗ್ಲೇ ಆಡ್ತೀನಿ ಅಷ್ಟೇ. ಅದೇ ಕಮಾನ್, ಬನ್ರಿ. ಗೀತಾ ಅವ್ರೆ ರೆಡಿ? ಫುಟ್ಬಾಲ್ ಆಡಿದಿರೇನ್ರಿ ಯಾವತ್ತಾದ್ರೂ? ಅಯ್ಯೋ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ. ಹೌದಾ? ಸರಿ, ತಿರುಗಿ ಹಂಗೆ ನೋಡೋಣ. ಇನ್ನು ಸ್ಟಾರ್ಟ್ ಆಗಿಲ್ಲ. ರಾಹುಲ್ ಹೇಳು. 1 2 3 ಸ್ಟಾರ್ಟ್. ತಲೆ ಸುತ್ತಾ ಇದೆ ಕಣೋ, ಇದೆಯಾ ಬಾಲು? ಈ ತರ ಫುಟ್ಬಾಲ್ ಆಡ್ಲೇಬಾರ್ದು ಅಂತ ತೋರಿಸ್ಕೊಡ್ತಾ ಇದಾರೆ. ಗೋಲ್, ಸೂಪರ್. ಸ್ಟಾಪ್. ಇವಾಗ ಗೋಲ್ ಮಾತ್ರ 3 ಏನೋ ಹೊಡೆದಿದ್ದೀರಾ ಬಿಡಿ. ಆಯ್ತಾ? ಕುಂಟೆ ಬಿಲ್ಲೆ ಆಡೋದು ತೋರಿಸಿ. ಒಂದು ಅದು ಕುಣಿಯೋದದು, ಕುಂಟೆ ಬಿಲ್ಲೆ ಆಡೋದು ಹೆಂಗೆ ಅಂತ ಕೇಳಿ. ಏನ್ ಆಡ್ಲಿ, ಸುಮ್ಮನೆ ಆಡಿ, ಏನ್ ಬಿದ್ರೆ ಕೆಳಗೆ ಬೀಳ್ತೀರಾ ಅಷ್ಟೇ. ಇನ್ನೊಂಚೂರು ಮುಂದೆ ಹೋಗಿ, ಇನ್ನೊಂಚೂರು ಮುಂದೆ ಹೋಗಿ ಬೀಳ್ತೀರಾ. ಅದಕ್ಕೆ ಹೋಗಲ್ಲ, ಬೀಳ್ತೀನಿ. ಬರ್ಲಾ? ಪರವಾಗಿಲ್ಲ, ಸರಿನಾ? ಓಕೆನಾ? ಪ್ರಯತ್ನ ಪಟ್ಟಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ನೋಡೋಣ ಇನ್ನು ಇಬ್ರು ಹೆಂಗ್ ಹೊಡಿತಾರೆ ಅಂತ.
ಓಕೆ ಸೌಮ್ಯ ಅವರೇ ಹ್ಮ್ ರೆಡಿನಾ? ಯಾ ಮಧುಶ್ರೀ ಎಸ್ ಹೇಳ್ಕೊಡ್ತೀಯಪ್ಪ? ಓ ಎಸ್. ಓಕೆ ರೌಂಡ್ ಹೊಡೀರಿ ಹಂಗೆ. ಓಕೆ 1 2 3 ಸ್ಟಾರ್ಟ್. ಆ ಕಡೆ ಹೋಗು ರೈಟ್. ಈ ಕಡೆ ತಿರುಗು ಮಮ್ಮಿ. ತಲೆ ಕಾಣ್ತಾ ನಿಮ್ಮ ಅಮ್ಮನಿಗೆ ಈ ಕಡೆ ತಿರುಗಿದ್ರೆ ಆ ಕಡೆ ಹೋಗು. ಶಾಬಾಷ್ ವೆರಿ ಗುಡ್. ಅದು ರೈಟ್ ಸೈಡ್ ಹೋಗಿ. ಶಾಬಾಷ್ ಬಾಲ್ ಕೊಡಿ ಮಮ್ಮಿ. ಈ ಕಡೆ ಬಾ. ಬಾ. ಅಲ್ಲಿ ಬಾಲ್ ಇದೆ ಹೋಗಿ. ಯಾವ ಕಡೆ ಹೋದಿಲ್ಲಿ? ಆ ಕಡೆ ಸ್ಟ್ರೈಟ್ ಮುಂದೆ ಹೋಗಿ. ಜೋರಾಗಿ ಅಯ್ಯೋ. ಅದೇ ಈ ಕಡೆ ಕರ್ಕೊಂಡು ಬಾ ಅಂತಿರೋ. ಶಾಬಾಷ್ ಎನ್ಕರೇಜ್ ಮಾಡ್ತಾ ಇದೀನಿ ಅನ್ಕೊಂಡ್ರಾ? ಟೈಮ್ ನಿಂತೋಯ್ತು ಅಂತ ಹೇಳಿದ್ದು. ಇದೊಂಚೆ ಫೋರ್ಸ್ ಆಗಿ ಓದಿಬೇಕಾಗಿತ್ತು ತಾನೆ. ಒಳ್ಳೆ ಪ್ರಯತ್ನ ಪಟ್ರಿ. Thank you. ಈಗ ನನಗೆ ಗೊತ್ತಾಯ್ತು ನಿಮ್ಗೆ ಓದಿಯೋದ್ರಲ್ಲಿ ಪ್ರಾಕ್ಟೀಸ್ ಇದೆ ಅಂತ. ಆಲ್ ದಿ ಬೆಸ್ಟ್. ಬನ್ನಿ. ಥ್ಯಾಂಕ್ ಯು ಓಕೆ ಭಾರತಿ ಅವರೇ ರೆಡಿ? ಹಾ ರೆಡಿ. ಸರಿ ರೌಂಡ್ ಹೊಡಿರಿ ನೋಡೋಣ. ಸ್ಟಾರ್ಟ್. ರೈಟ್ ಕಿಕ್ ಶಬಾಷ್ ಗುಡ್ ವೆರಿ ಗುಡ್ ಕಿಕ್ ಸ್ಟ್ರೈಟ್ ಬಾರ್ ಶಬಾಷ್ ಸೂಪರ್ ಕಿಕ್ ಸ್ಟ್ರೈಟ್ ಹೋಗಿರಿ. ವಿಸಿಲ್ ಹೊಡೆದಿದ್ದು ನೀವು ತುಂಬಾ ಚೆನ್ನಾಗಿ ಆಡಿದ್ರಿ ಅಂತಲ್ಲ, ಟೈಮ್ ಆಗೋಯ್ತು ಅಂತ ಹೇಳೋದಕ್ಕೆ. ಅಲ್ಲಿ ಕಣ್ ತೆಗೀರಿ, ಕಣ್ ತೆರೆದು ನೋಡಿ ಜಗತ್ತೆಷ್ಟು ಸುಂದರವಾಗಿದೆ ಅಂತ. ಒಂದ್ ಹೊಡ್ದಿದ್ದೀನಿ. ನೀವು ಟೋಟಲಿ 2 ಗೋಲ್ ಹೊಡೆದಿದ್ದೀರಾ. ಹೌದಾ? ಇನ್ನೊಂದೆಲ್ಲ ಹೋಯ್ತು? 3 ಗೋಲ್ ಹೊಡೆದಿದ್ದೀರಾ. ಆಕ್ಚುಲಿ 3 ಗೋಲ್. ಅದು ಹಂಗೆ ಹೊಡೆದು ಬಂದ್ಬಿಡ್ದು ಆಚೆಗೆ. ಒಂದು ಟೈಮ್ ಆದ್ಮೇಲೆ ಹೊಡೆದ್ರಿ. ನಾವು ವಿಸಿಲ್ ಹೊಡೆದ್ಬಿಟ್ಟು ಅಲ್ಲೋಗಿ ನಿಂತಿದ್ದೆ. ಬಟ್ ಆದ್ರೂ ಎರಡು ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು. ಸೂಪರ್ ಹೊಡ್ರಿ ಹ್ಯಾಂಡ್. ಸೂಪರ್. ಗಿಫ್ಟ್ ಬೇಕಾ ನಿಮ್ಗೆ? ಕೊಡೋಣ? ಎದ್ಮೇಲೆ ಕೊಡದೆ ಇದ್ರೆ ಹೇಗೆ? ಇನ್ನೇನು, ಕುಬೇರನ್ ಸಿಲ್ಕ್ಸ್ ಇಂದ ಒಂದು ಸೀರೆ. ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್ ಒನ್. ಇವಾಗ ಹೇಳು, ನಿಮ್ಮ ಮಮ್ಮಿ ನಿನಗೆ ಹೊಡಿತಾರ? ಕೈಗೆ ಏನ್ ಸಿಗುತ್ತೆ ಅದ್ರಲ್ಲಿ ಹಾಕೊಂಡ್ ಬಾರಿಸ್ಬಿಡ್ತಾರ? ಕೈ ಏನ್ ಸಿಕ್ಕತ್ತ ಅದ್ರಲ್ಲಿ ಹಾಕಲ್ಲ, ಬರ ಕೈಯಲ್ಲಿ ಹೊಡಿತಾರೆ. ಹೌದಾ? ನಿಮ್ಮ ಅಮ್ಮನ ಬಗ್ಗೆ ನಿಂಗೆ ತುಂಬಾ ಇಷ್ಟ ಆಗುವಂತ ಒಂದು ಗುಣ ಯಾವುದು? ಅವರು ನನಗ್ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸ್ತಾರೆ. ಆಮೇಲೆ ನಿಜ ಹೇಳು, ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸ್ತಾರ ಇಲ್ಲ ನಿನ್ನ ಹೋಮ್ ವರ್ಕ್ ಅವರೇ ಮಾಡ್ತಾರ? ಇಲ್ಲ, ಚೆನ್ನಾಗಿ ಅವರೇ ಮಾಡ್ತಾರೆ. ಅವರೇ ಮಾಡ್ತಾರೆ. ನೋಡ್ತಾ ಮಾಡ್ತಾರೆ, ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಿಮ್ಮಮ್ಮ ಯಾವ ಅಡಿಗೆ ತುಂಬಾ ಚೆನ್ನಾಗಿ ಮಾಡೋದು? ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ? ನಿಂಗೆ ಏನ್ ಇಷ್ಟ ಫೇವ್ರೇಟ್? ಎಲ್ಲ ಮಾಡ್ತಾರೆ. ಎಲ್ಲ ಒಟ್ಟಿಗೆ ತಿನ್ನೋದು? ನೂಡಲ್ಸ್. ನೀವೇ ತಾನೇ ಹೇಳಿದ್ದು. ನೂಡಲ್ಸ್ ಮಾಡೋದ್ ಕಷ್ಟ ಏನೋ? ನಾನ್ ಸ್ಕೂಲಲ್ಲಿ ಇದ್ದಾಗಲೇ ನಾನು ನೂಡಲ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನಿಮ್ಮಮ್ಮ ನಿನಗೆ ಅಂತ ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀರಾ ಇಲ್ಲಿ? ಯಾವಾಗ ಬೇಕು ಹೇಳಿ ನಿಂಗೆ? ನಂಗೆ ಇವಾಗ್ಲೇ ಬೇಕು. ಸರಿ, ಇವಾಗ ನೆಕ್ಸ್ಟ್ ರೌಂಡ್ ಆಗಿದ ತಕ್ಷಣ ಮಾಡ್ಕೊಡ್ತೀನಿ. ತಲೆ ಕಡಿಸಿ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀನಿ. ನೀವ್ ಹೇಳಿ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ಕೋಪ ಬರುವಂತ ಸಿಚುವೇಶನ್ ಯಾವ್ದು? ಅದೇ ಅವನು ಏನ್ ಕೆಲಸನೂ ಕರೆಕ್ಟ್ ಆಗಿ ಮಾಡಲ್ಲ. ನಾನು ಡೋರ್ ಹಾಕು ಅಂದ್ರೆ ಹೋಗಿ ಫ್ಯಾನ್ ಸ್ವಿಚ್ ಹಾಕ್ಬಿಟ್ಟು ಬರ್ತಾನೆ. ಏನಾಕು ಅಂದ್ರೆ? ಡೋರ್ ಲಾಕ್ ಮಾಡೋ ಅಂದ್ರೆ ಫ್ಯಾನ್ ಸ್ವಿಚ್ ಹಾಕ್ತಾರೆ. ಹೇಳೋದು ಇದ್ರಲ್ಲಿ ಚೂರು ಇದೆ, ಕಾನ್ಸಂಟ್ರೇಟೇ ಮಾಡಲ್ಲ. ಟಿವಿ ಮುಂದೆ ಹೋಗಿ ನಿಂತ್ಕೊಂಡಿರ್ತಾನೆ, ಸೈಡಿಗೆ ಬಾರೋ ಅಂದ್ರೆ ಕೇಳಿಸೋದೇ ಇಲ್ಲ. ಹೋಗ್ಬಿಟ್ಟು ಇನ್ನಿನ ತಗೊಂಬಂದಿರ್ತಾನೆ. ಅಮ್ಮ ನೀನ್ ಇದೇ ತಗೊಂಬರಕ್ ಕೇಳಿದ್ದೀನಿ, ಏನು ತರ ಕೇಳಿರಲ್ಲ. ಟಿವಿಯಿಂದ ಈ ಕಡೆಗೆ ಬಾ ಅಂತ ಹೇಳ್ತೀನಿ ಅಷ್ಟೇ. ಹೋಗ್ಬಿಟ್ಟು ಇನ್ನೇನೋ ತಗೊಂಬಂದಿರ್ತಾನೆ. ಅದಂತೂ ನನಗೆ ತುಂಬಾ ಇಷ್ಟನೇ ಆಗಲ್ಲ ಅವ್ನು ಮಾಡೋದು. ನೀನ್ ಹೆಂಗೆ ಅಂದ್ರೆ, ನೀನು ಕ್ರಿಕೆಟ್ ಆಗ್ತಿಯಲ್ಲ, ಔಟ್ ಆದ್ಮೇಲೆ ಅಂಪೈರ್ ಔಟ್ ಅಂದ್ರೆ ಹೋಗಲ್ಲ ಅಂತೀನಿ. ಇಲ್ಲ, ಮತ್ತೆ ನಿಮ್ಮಮ್ಮ ಹೇಳಿದ್ ಮಾತು ಕೇಳ್ಬೇಕು ತಾನೆ? ಔಟ್ ಅಂದ್ರೆ ಹೋಗಲ್ಲ ಕಡೆ ಅಂದ್ರೆ ಗೇಮ್ ಇಂದಾನೆ ತೆಗ್ದಾಕ್ಬಿಡ್ತಾರೆ. ಓಕೆ ಸರಿ, ಇವಾಗ ನಿಮ್ಗೆ ನಿಮ್ ಮಗಳ ಬಗ್ಗೆ ತುಂಬಾ ಇಷ್ಟ ಆಗುವಂತ ಗುಣ ಹೇಳಿ. ಅವಳು ಎಲ್ಲಾ ಗುಣಗಳು ನನ್ಗೆ ಇಷ್ಟ ಆಗುತ್ತೆ. ತುಂಬಾ ಒಳ್ಳೆ ಮಗಳು ಮಾತ್ರ ನನ್ಗೆ. ಮನೇಲಿ ಫ್ರೆಂಡ್ ತರಾನೇ ಇರ್ತೀವಿ. ಸೊ ಹಾಗಾಗಿ ಅವಳು ಯಾವ್ದು ತಪ್ಪು ಮಾಡಲ್ಲ. 1-2 ಸಾರಿ ಹೊಡೆದ್ಬಿಟ್ಟಿದೀನಿ, ಕಣ್ಣೆ ಊದ್ಕೊಂಡ್ಬಿಟ್ಟಿತ್ತು, ಸೌಟಲ್ಲಿ ಹೊಡೆದ್ಬಿಟ್ಟು. ಪಾಪ ಅವಳು ಎಷ್ಟು ನನ್ ಮರ್ಯಾದೆ ಉಳಿಸ್ತಾಳೆ ಅಂದ್ರೆ, ಯಾರಾದ್ರೂ ಕೇಳಿದ್ರೆ ನಾನು ಟಾಯ್ಲೆಟ್ ಅಲ್ಲಿ ಜಾರ್ ಬಿದ್ಬಿಟ್ಟೆ, ಅದಕ್ಕೆ ನಿಮ್ಗೆ ನಿಮ್ಮ ಮಮ್ಮಿ ಬಗ್ಗೆ ಇಷ್ಟ ಆಗ್ತಿರೋ ಗುಣ ಯಾವ್ದಮ್ಮ? ಅನ್ವಾಂಟೆಡ್ ಥಿಂಗ್ಸ್ ಗೆಲ್ಲ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಅನ್ವಾಂಟೆಡ್ ಥಿಂಗ್ಸ್ ಬೈತಾ ಇರ್ತಾರೆ, ಅದು ಮಾತ್ರ ಇಷ್ಟ ಆಗಲ್ಲ. ಕೇಳಿಸ್ಕೊಂತಾರೆ, ಬೈತಾ ಇರ್ತಾರೆ ಸುಮ್ಮನೆ. ಅಮ್ಮ ಮಗಳ ಮಧ್ಯೆ ಮಾಮೂಲಿ ಇದ್ದಿದೆ ಎಲ್ಲಾ ಕಡೆನೂ, ಇಲ್ಲಾಂದ್ರೆ ಮಜಾನೇ ಇರಲ್ಲ. ಸುಮ್ನೆ ಎಲ್ಲ ಫಾರ್ಮಲ್ ಆಗಿದ್ಬಿಟ್ರೆ. ಓಕೆ ವೈಷ್ಣವಿ ಹೇಳಿ, ನಿನ್ಗೇನ್ ಕೋಪ ಬರುತ್ತೆ ನಿಮ್ಮ ಮಮ್ಮಿ ಬಗ್ಗೆ? ನನ್ ಕಾಮನ್ ಆಗಿ ಏನು ಬರಲ್ಲ. ನನ್ಗೆ ಓದ್ಬೇಕಾದಾಗ ಮಾತ್ರ ನಮ್ಮ ಮಮ್ಮಿ ಮೇಲೆ ಕೋಪ ಬರುತ್ತೆ. ಯಾಕಾದ್ರೆ ಓದಿಸ್ತಾರ ಅಂತ? ಹೋಮ್ವರ್ಕ್ ಏನಾದ್ರು ಸರಿಯಾಗಿ ಮಾಡದೇ ಇದ್ರೆ. ಸರಿಯಾಗಿ ಮಾಡ್ತಾ ಇದ್ರೆ ಬೈಲೇಬೇಕು. ಇನ್ನೊಂದು ಸರಿಯಾಗಿ ಮಾಡಿ ಚಿನ್ನಿ ಬಂಗಾರ ಎಷ್ಟು ಕೆಡ್ದಾಗ ಮಾಡಿದ್ಯಾ ಹೋಮ್ವರ್ಕ್ ಅಂತ ಹೇಳಿದ್ರು. ಓಕೆ ನಿಮ್ಗೆ ಭಾರತೀಯವ್ರೆ ಹೇಳಿ.
ಇಷ್ಟ ಆಗದೆ ಇರೋ ಗುಣ ಅಂದ್ರೆ ಹೊರಗಡೆ ಹೋಗಿ ಗುಂಪು ಕಟ್ಕೊಂಡು ಆಡೋದು. ಎಲ್ಲಾ ಮಕ್ಳು ಇವಳ ಹತ್ರನೇ ಇರ್ತಾರೆ. ಖುಷಿ ಪಡ್ರಿ, ನಮ್ಮ ಹತ್ರ ಯಾರು ಬರಲ್ರಿ. ನಾವು ಬೇಕು ಬೇಕು ಗುಂಪು ಅಂದ್ರೂ ಎಲ್ಲ ಬಿಟ್ಟು ಹೋಗ್ಬಿಡ್ತಾರ್ರಿ. ಎಲ್ಲಾದ್ರೂ ಭಾರತಿನ ನಾಗರಾಜ್ನ ಗುರುತಿಸಲ್ಲ. ವೈಷ್ಣವ್ ಅವರೇ ಮಮ್ಮಿ, ವೈಷ್ಣವ್ ಡ್ಯಾಡಿ. ಸೂಪರ್. ಭಾರ್ಗವರ ಬರೇ ಮದರ್. ಹೇಳಿ, ನಿಮ್ಗೆ ತುಂಬಾ ಇಷ್ಟ ಆಗುವಂತ ಗುಣ ಏನು? ಇವನು ಕೈಂಡ್ ಹಾರ್ಟೆಡ್, ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾನೆ, ಜೊತೆಗೆ ಹೇಳಿದ್ ಮಾತ್ ಕೇಳಲ್ಲ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ನಿನಗೆ ನಿಮ್ಮಮ್ಮ ನಿನಗೆ ಬರೆ ಆಗ್ತಾರೆ ಅನ್ನೋ ವಿಷಯ ಬಿಟ್ರೆ ಬೇರೆ ಏನ್ ಕೋಪ ಬರುತ್ತೆ ಹೇಳು? ಹೋಮ್ ವರ್ಕ್ ಬರೀತಿರ್ತೀನಿ, ನೀಟಾಗಿ ಬರೋದಿಲ್ಲ. ಅಲ್ಲಿ ಅಡ್ಗೆ ಮನೆಯಿಂದಾನೆ ಬಂದ್ಬಿಡ್ತಾರೆ ನೋಡ್ಬಿಟ್ಟು, ಹೋಮ್ ವರ್ಕ್ ಸರಿಯಾಗಿ ಬರೀ, ಇಲ್ಲಾಂದ್ರೆ ಒದೆ ಕೊಡ್ತೀನಿ ಅಂತ. ಅಲ್ಲ ಕಣೋ, ನಿಮ್ಮ ಅಮ್ಮನಿಗೆ ಗೊತ್ತಿಲ್ಲ, ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿದ್ರೆ ಡಾಕ್ಟರ್ ಆಗ್ಬೋದು ಕಣ ಅಲ್ವಾ? ಆಕ್ಚುಲಿ ಒಳ್ಳೇದ್ ಕಂದ, ನನ್ ಮಾತು ಕೇಳು. ಹೊಡ್ತಾ ತಿಂದು ನಾನು ಹಿಂಗಾಗಿರೋದು. ನಂತರ ಆಗ್ಬೇಕು ಅಂದ್ರೆ ಚೆನ್ನಾಗಿ ಹೊಡ್ತಾ ತಿನ್ನಿ. ಓಕೆ, ಈಗ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಎರಡನೇ ಸುತ್ತಿಗೆ ತಾವೆಲ್ಲ ರೆಡಿ ಇದೀರಾ? ತುಂಬಾ ಬ್ಯೂಟಿಫುಲ್ ಆಗಿ ಸಿಂಗಾರ ಮಾಡ್ಕೊಂಡ್ ಬಂದಿದ್ದೀರಾ. ಆದ್ರೆ ನೀವು ಈ ಕಾಸ್ಟ್ಯೂಮ್ ಅಲ್ಲಿ ನೀವು ಮುಂದಿನ ಸುತ್ತನ್ನ ಆಡೋದಕ್ಕಾಗಲ್ಲ. ಸೊ ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡಿ. ಓಕೆ, ನೀವು ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ನಾವು ತಗೋತೇವೆ ಒಂದು ಸ್ಮಾಲ್ ಲೈಫ್ ಸೂಪರ್ ಗುರು. ಕನ್ಫ್ಯೂಸ್ ಆಗ್ಬೇಡಿ. ಏನು ಅಂದ್ರೆ ಬಿಗ್ ಎಫ್ ಎಂ ಅಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಬಿಗ್ ಕಾಫಿಲಿ ನಾನು ಇರ್ತೀನಿ ಶ್ರುತಿ ಜೊತೆ. ಸೊ ಬಿಗ್ ಎಫ್ ಎಂ 92.7 ಲೈಫ್ ಸೂಪರ್ ಗುರು. ನಮ್ಮ ಕಾರ್ಯಕ್ರಮ ಕೂಡ ಸೂಪರ್ ಗುರು. ನಿಮ್ಮ ಕಾಸ್ಟ್ಯೂಮ್ ಅಂತೂ ಇನ್ನೂ ಸೂಪರ್ ಗುರು. ಓಕೆ, ಈಗ ಎರಡನೇ ಸುತ್ತು. ಅಮ್ಮ ನಿನಗೆ ಸಾಟಿ ಇಲ್ಲ. ಏನು ಅಂದ್ರೆ ನೀವೆಲ್ಲ ಸೂಪರ್ ಆಗಿ ಬಾಡಿ ಬಿಲ್ಡರ್ಸ್ ತರ ಕಾಣಿಸ್ತಾ ಇದೀರಾ. ನಾನು ಕಾಣಿಸ್ತಾನೆ ಇಲ್ಲ, ಇವಾಗ ಕಾಣಿಸಿದ್ರಿ. ಈಗ ಸಿಂಪಲ್ ರೂಲ್ಸ್ ಏನು ಅಂದ್ರೆ ಇಬ್ಬಿಬ್ರು ಗುದ್ದಾಡ್ತೀರಾ. ಯಾರು ಫಸ್ಟ್ ಗೆಲ್ತಾರೆ ಅವ್ರು ನೆಕ್ಸ್ಟ್ ರೌಂಡ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗ್ಬಿಡ್ತಾರೆ. ಸೆಕೆಂಡ್ ಇಬ್ರು ಗುದ್ದಾಡ್ತಿರಲ್ಲ, ಅದ್ರಲ್ಲಿ ಯಾರು ಗೆಲ್ತಾರೆ ಅವರು ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ಬಿಡ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸೋತಿರ್ತಾರಲ್ಲ, ಅವ್ರು ಮತ್ತೆ ಗುದ್ದಾಡ್ತಾರೆ. ಅವ್ರಿಬ್ರಲ್ಲಿ ಯಾರು ಗೆಲ್ತಾರೆ ಅವ್ರು ಥರ್ಡ್ ರೌಂಡ್ ಹೋಗ್ತಾರೆ. ಇನ್ನು ಈಗ ಯಾರ್ಯಾರ ಕೈಲಿ ಗುದ್ದಾಡ್ಸೋಣ? ಇಲ್ಲ, ಫಸ್ಟ್ ನನ್ ಗೀತಾ ಅವ್ರು ಹೆಂಗೆ ಗುದ್ದಾಡ್ತಾರೆ ಅಂತ ನೋಡ್ಲೇಬೇಕು. ಬನ್ನಿ ಗೀತಾ ಅವ್ರೆ. ಅಯ್ಯ ಬನ್ನಿ ನಿಂತ್ಕೊಳ್ಳಿ. ನಿಮ್ಗೆ ಯಾರನ್ನ ಕೊಡೋಣ ಕಾಂಪಿಟೇಟರ್? ಯಾರನ್ನ ಕೊಟ್ರೆ ನನಗೆ ಆಗಲ್ಲ. ಕಮಾನ್ ಬರ್ತೀವ್ರೆ, ಕಮಾನ್. ಬಾಕ್ಸಿಂಗ್ ಗ್ಲೌಸಿಂಗ್ ಇಟ್ಕೊಳ್ಳಿ. ಇದಿಷ್ಟಕ್ಕೆ ಮಾತ್ರ ಕೊಟ್ಟಿರೋದು ನಿಮ್ಗೆ. ಗೊತ್ತು ಬಿಡ್ತೀನಿ, ಪಂಚ್ ಹೊಡೆದು ಬಿಡ್ತೀನಿ, ಅವೆಲ್ಲ ಏನು ಮಾಡಂಗಿಲ್ಲ. ಇಲ್ಲ ಇಲ್ಲ, ಕೈಯಲ್ಲಿ ಹೊಡೆಯಂಗೆ ಇಲ್ಲ. ಅಂದ್ರೆ ಏನು ಅಂದ್ರೆ ಇದು ಗುದ್ದೋಂಗಿಲ್ಲ, ಪುಷ್ ಮಾಡಬಹುದು. ಆಯ್ತಾ? ಈ ಒಂದು ಪುಷ್ ಮಾಡಿದ್ರೆ ಇನ್ನೇನು ಆರೋಗಲ್ಲ, ಅವ್ರು ಕೆಳಗೆ ಬಿಡೋದು. ಆಯ್ತಾ? ಪುಷ್ ಮಾಡಿದ್ರೆ ಈ ಒಂದು ಕಾಸ್ಟ್ಯೂಮಿನ ಸ್ಪೆಷಾಲಿಟಿ ಏನಂದ್ರೆ ಮೇಲೆ ಎದ್ದೇಳೋದಕ್ಕಾಗಲ್ಲ. ಇಲ್ಲಿ ಒಂದು ಸೆಮಿ ಸರ್ಕಲ್ ಕಾಣಿಸ್ತಿದೆ ಅಲ್ವಾ? ಇದು ನಿಮ್ಮ ರಿಂಗು. ಇಬ್ರು ಪೈಪೋಟಿ ನಡೆಸಿ ಯಾರು ಫಸ್ಟ್ ನಿಮ್ಮ ಅಪೋನೆಂಟ್ ನ ಆ ರಿಂಗ್ ಅಲ್ಲಿ ಟಚ್ ಮಾಡಿಸ್ತಾರೆ. ಬಿದೋದ್ಮೇಲೆ ಬೇಕಂದ್ರೆ ಉಳಿಸ್ಬೋದು, ತಳ್ಬೋದು, ಏನ್ ಬೇಕಂದ್ರೂ ಮಾಡ್ಬೋದು. ಇವಾಗ ನೀವು ಬಿದ್ರೆ ನೀವೇ ಎದ್ದೇಳೋದಕ್ಕಂತೂ ಆಗಲ್ಲ, ನಾನ್ ಹೆಲ್ಪ್ ಮಾಡಲ್ಲ. ನೀವು ಅಕಸ್ಮಾತ್ ನೀವು ತಳ್ತಾ ಇರ್ಬೇಕಾದ್ರೆ ನೀವು ಬಿದ್ದೋಗ್ಬಿಟ್ರೆ ಆವಾಗ ಮಾತ್ರ ನಿಮ್ ಮಕ್ಳು ಬಂದು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಅಲ್ಲಿವರೆಗೂ ಹೆಲ್ಪ್ ಮಾಡಂಗಿಲ್ಲ. ನಿಮ್ಗೆ ಕೊಡೋದು 1.5 ನಿಮಿಷ ಅಷ್ಟೇ. 1.5 ನಿಮಿಷ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನೀವೇನ್ ರೆಸ್ಟ್ ತಗೋತಾ ಇದೀರಾ? ಸೂಪರ್. ಅಲ್ಲಿ ಪಾಪ ಇವ್ ರೈಟ್ ನೋಡಿ ಆದ್ರೆ ಒಂದ್ ಸ್ವಲ್ಪ ಬಿಡಬಾರ್ದ ನೀವು? ಸ್ವಲ್ಪ ಬೈಕೊಂಡಿರ್ತಾರೆ. ಗೇಮ್ ಎಲ್ಲರ ಮಮ್ಮಿ ನಂಬರ್ 1 ಕಳ್ಳಿ. ಓಕೆ, ಕಂಗ್ರಾಚುಲೇಷನ್ಸ್ ಬರ್ತೀವ್ರೆ. ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಾ. ಬನ್ನಿ, ನೀವು ಇನ್ನೊಂದು ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಇದೆ ನಿಮ್ಗೆ. ಓಕೆ, ಈಗ ಸೌಮ್ಯ ಅಂಡ್ ವಿನುತಾ ಅವರು. ಸರಿ ಬನ್ನಿ ಇಬ್ರು. ನಿಮ್ ಮಗ ಖುಷಿ ಬರೆ ಆಗ್ತೀರ ನನ್ಗೆ ನೋಡಿ ಹೆಂಗ್ ಮಾಡಿಸ್ತಾರ ಇವಾಗ. ಓಕೆ, ರೆಡಿ? 1.5 ನಿಮಿಷ. ಗುದ್ದೋಂಗಿಲ್ಲ, ಹೇಳಿದೀನಿ. Come on.
ಏನ್ರಿ ತಿಂತೀರಿ ಪಾಪ ಯಮನ್ ಒಂದು 5 ನಿಮಿಷ ಟೈಮು ಕೊಡ್ಲಿಲ್ವಲ್ರಿ 19 ಸೆಕೆಂಡು ಆಯ್ತು ಸರಿ ಇಲ್ಲಪ್ಪ ಇನ್ನೊಂದ್ಸಲಿ ನಾನು ನೋಡ್ಲೇಬೇಕು ಬನ್ರಿ. ಏನ್ ಬೇಡಪ್ಪ ಪ್ಲೀಸ್ ನೀವು ಬೇಕು ಅಂತ ಬಿಟ್ಕೊಟ್ಟಿದ್ದೀವಿ Mommy, do it. Please. ಹೇಳ ಹೇಳ You said do. I don't know. ಓಲಿ ನನ್ನನ್ನು ತಳ್ರಿ ನೋಡೋಣ ನೀವಿಬ್ರು ಸೇರ್ಕೊಂಡಲ್ಲ ಬಂದ್ಬಿಟ್ಟು ತಳ್ರಿ ನೋಡೋಣ ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ 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 ಸೌಮ್ಯ ಅವರೇ ತಾವು ಕ್ವಾಲಿಫೈ ಆಗಿದ್ದೀರಾ ಥ್ಯಾಂಕ್ ಯು. ನಿಮ್ಮ ಬ್ಯೂಟಿಫುಲ್ ಕಾಸ್ಟ್ಯೂಮ್ ತಗೊಂಡು ನಿಮ್ಮ ಜಾಗಕ್ಕೆ ಹೋಗಿ ಇವಾಗ ದ ಕ್ಲಾಶ್ ಆಫ್ ದ ಟೈಟನ್ಸ್ ಕಮಾನ್ ಕಮಾನ್ ಯು ಕ್ಯಾನ್ ಡೂ ಇಟ್ ಬಾಡಿ ಹೋದ ಹಳ್ಳಿಯಿಂದ ಹೂ ಅರಳಬಲ್ಲದೆ ರೆಡಿ your time starts now ತಳ್ಳಿ ತಳ್ಳಿ ಇವೇನು ಒಟ್ಟು ನೋವಿದೆ ಅಂತ ನೋಡ್ತಾ ಇದ್ದೀರಾ ತಳ್ರಿ ಅದು ಚೂರು ಚೂರು ಕಮಾನ್ 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 ತಳ್ಳಿ ತಳ್ಳಿ ನೋವಿದ್ಯಾ ಹೊಟ್ಟೆ ನೋವಿದ್ಯಾ ಇವಾಗ ಬರ್ತಾ ಇದೆ. ಅಲ್ಲ ನೀವೇನ್ ಮಾಡ್ತಾ ಇದ್ದೀರಿ ನೀವು ಹಿಂಗ್ ಹಾಕೊಂಡು ಹಿಂಗೆ ಹಿಂಗೆ ತಿವಿತಾ ಇದ್ದೀರಿ ತಳ್ರಿ ಸೂಪರ್ ನೀವು ತುಂಬಾ ಚೆನ್ನಾಗಿ ರೆಸ್ಟ್ ತಗೊಂಡ್ರಿ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಓಕೆ ಬನ್ನಿ ವಿನ್ನರ್ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಓಕೆ ತಾವು ನೀವು ದಯವಿಟ್ಟು ರೆಸ್ಟ್ ಮಾಡಿ ಸೂಪರ್ ಆಗಿ ಆಡಿದ್ರಿ ಬರಲಿ ಕದಾ ಓಕೆ ಗೀತಾ ಅವರೇ ಹೊಡ್ರಿ ಹ್ಯಾಂಡು ಸೂಪರ್ ಆಗಿ ಆಡಿದ್ರಿ ನೀವು ಆಕ್ಚುಲಿ ನೀವು ಫಾಲಿಂಗ್ ಸ್ಟಾರ್ ಆಗ್ತೀನಿ ನೀವು ಸ್ಲೀಪಿಂಗ್ ಸ್ಟಾರ್ ಆಗ್ಬೇಕು ನೀವು ಏನೋ ಸ್ಟಾರ್ ಆಗಿದೆ ಅಲ್ಲ ಸ್ಟಾರ್ ಗಿರಿ ಇಂಪಾರ್ಟೆಂಟ್ ಅಲ್ವಾ ಸ್ಟಾರ್ ಗಿರಿ ಇಂಪಾರ್ಟೆಂಟ್. ಸೂಪರ್ ಆಗ ಥ್ಯಾಂಕ್ ಯು ಪುಟ್ಟ. ತಪ್ಕೊಂಡ್ಬಿಡಿ ಮಮ್ಮಿ ನಾನು ಕಾಣದೇ ಇಲ್ಲ ಇವಾಗ ನೀವು 3 ಜನ ಮುಂದಿನ ಸುತ್ತಿಗೆ ಹೋಗಿದ್ದೀರಾ ಯೂಶಲಿ ಏನಂದ್ರೆ ಗೆದ್ದವ್ರಿಗೆ ಅವಾರ್ಡ್ ಕೊಡ್ಬೇಕು ಆದ್ರೆ ಇವ್ರು 2 ಸಲ ನಿದ್ದೆ ಹೊಡೆದಿದ್ದಾರೆ ಇವರು ನಿಮ್ಗೆಲ್ಲ ಸ್ಲೀಪಿಂಗ್ ಪಾರ್ಟ್ನರ್ ತರ ಆಯ್ತಾ ಸೊ ಅದಕ್ಕೋಸ್ಕರ ಹೋದ್ ರೌಂಡ್ ಅಲ್ಲಿ ಗೆದ್ದವ್ರಿಗೆ ಸೀರೆ ಈ ರೌಂಡ್ ಅಲ್ಲಿ ನಿದ್ದೆ ಮಾಡಿದವ್ರಿಗೆ ಸೀರೆ ಗ್ರೇಟ್ ವಾಲ್ ಆಫ್ ಇಂಡಿಯಾ ನಿನಗೆ ಅಂತ ಚಾಕ್ಲೇಟ್ಸು ಥ್ಯಾಂಕ್ ಯು ವೆರಿ ಗುಡ್ ಕುಬೇರನ್ ಸಿಲ್ಕ್ಸ್ ಇಂದ ನಿಮಗೆ ಬ್ಯೂಟಿಫುಲ್ ಸಾರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ ಅದೇ ಕಾಸ್ಟ್ಯೂಮಲ್ಲಿ ಕೂತ್ಕೊಳ್ಳಿ ಸುಮ್ಮನೆ ಡವ್ ಓಕೆ ಈಗ 3ನೇ ಸುತ್ತು ಜೋಡಿ ನಂಬರ್ 1 ತುಂಬಾ ಈಸಿ ಆದಂತ ಸುತ್ತು ಏನಂದ್ರೆ ಇದರಲ್ಲಿ ಇಲ್ಲೊಂದಷ್ಟು ಬ್ಲಾಕ್ಸ್ಗಳಿದೆ ಓಕೆ ಬರ ಇಲ್ಲಿ ಇರೋ ಎಸ್ಪೆಷಲಿ ಮಕ್ಕಳು ಗಮನ ಇಡಬೇಕು ಪ್ರತಿಯೊಂದು ಬ್ಲಾಕ್ಗೂ ಆರೋ ಮಾರ್ಕ್ ಹಾಕಿದೆ ಈ ಆರೋ ಮಾರ್ಕ್ ಹೆಂಗಿದೆ ಹಂಗೆ ಇಡಬೇಕು ಬ್ಲಾಕ್ಸ್ನ ಇವಾಗ ಈ ಆರೋ ಮಾರ್ಕ್ ಹೆಂಗಿದೆ ಅಂದ್ರೆ ಹಿಂಗೆ ಇಡಬೇಕು ಅಪ್ ಇದ್ರ ಆರೋ ಮಾರ್ಕ್ ಹೆಂಗಿದೆ ಮೇಲ್ಗಡೆ ಇದೆ ಸೊ ಇದನ್ನ ಈ ಆರೋ ಮಾರ್ಕ್ನ ಹಿಂಗೆ ಇಡಬೇಕು ಹಿಂಗೆ ಇಡ್ತಾ ಹೋಗ್ಬೇಕು ಪ್ರತಿಯೊಂದಕ್ಕೂ ಆರೋ ಮಾರ್ಕ್ ಇದೆ ಬಿಲ್ಡ್ ಮಾಡ್ತಾ ಹೋಗ್ಬೇಕು ಇವಾಗ ನೀರೋ ಇಲ್ಲಿಂದ ಕಟ್ಕೊಂಡ್ ಬಂದ ಹೈಟ್ ಸಾಲಿಲ್ಲ 10 ಮೇಲಕ್ಕೆ ಮತ್ತೆ ಇಲ್ಲಿ ಬಂದು ಕಟ್ಕೊಂಡು ಹೋದ ಇನ್ನೂ ಹೈಟ್ ಸಾಲಿಲ್ಲ ಆಯ್ತು ಇಲ್ಲಿ ಬಂದು ನಿಂತ್ಕೊಂಡು ಕಟ್ಕೊಂಡು ಹೋಗ್ಬೋದು ಅಮ್ಮಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದೂವರೆ ನಿಮಿಷ ಟೈಮ್ ಕೊಡ್ತೀವಿ 1.5 ನಿಮಿಷದಲ್ಲಿ ನೀವು ಹಿಂಗೆತ್ತಿ ಹಿಂಗೆ ಹಿಡ್ಕೋಬೇಕು ಬಿಂದಿಗೆನ 1.5 ನಿಮಿಷದಲ್ಲಿ ನಿಮ್ಗೆ 3 ಚಾನ್ಸ್ ಸಿಗುತ್ತೆ ಒಂದ್ಸಲಿ ಇಟ್ರೆ 1 2 3 ಚಾನ್ಸ್ 1.5 ನಿಮಿಷ ಒಳಗಡೆ ನೀವು 3 ಚಾನ್ಸ್ ಕಳ್ಕೊಂಡ್ರೆ ಎಷ್ಟು ಟೈಮ್ ಆಗಿರುತ್ತೆ ಅಷ್ಟು ಎಷ್ಟು ಹೈಟ್ಗೆ ನಿಮ್ಮ ಮಕ್ಳು ಕಟ್ಟಿರ್ತಾರೆ ಅಷ್ಟು ಕೌಂಟ್ ಮಾಡ್ಕೋತೀವಿ ಭಾರತಿ ಅವರೇ ನೀವೇ ಫಸ್ಟ್ ಕಮಾನ್ ವೇಟ್ ಇದು ಖಾಲಿ ಕೊಡ್ತೀವಿ ಅನ್ಕೊಂಡಿದ್ರಾ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಎತ್ತಿ ಸ್ಟ್ರೆಚ್ ಮಾಡಿ ಕೈ ಸ್ಟ್ರೆಚ್ ಮಾಡಿ ಕೈ ಸ್ಟ್ರೆಚ್ ಮಾಡಬೇಕು ಮತ್ತೆ ಸ್ಟಾರ್ಟ್ ಕೈ ಸ್ಟ್ರೆಚ್ ಮಾಡಿ ಟೂ ಚಾನ್ಸ್ ಇದ್ರ ಮೇಲೆ ಬರಬೇಕು 2 ಚಾನ್ಸಸ್ ಆಯ್ತು ಮೇಲೆ ಸ್ಟಾಪ್
ಸ್ಟಾಪ್. ಫಸ್ಟ್ ಆರೋ ಮಾರ್ಕ್ ನೋಡೋಣ. ಆರೋ ಮಾರ್ಕ್ ಇಸ್ ಕರೆಕ್ಟ್. ಓನ್ಲಿ 4 blocks. ಭಾರತೀಯವರು 2 ಸಲ ಬಿಂದಿಗೆನ ಕೆಳಗ್ ಬಿಟ್ರಿ. ಅದೇನು ಅಂದ್ರೆ ನೀವು ಬಿಂದಿಗೆನ ಈ ಪೋಲ್ ಲೆವೆಲ್ಗಿಂತ ಕೆಳಗೆ ತಗೊಂಡ್ಬಂದ್ರು ಮೈನಸ್ ಪಾಯಿಂಟ್ಸ್ ಅದು. ಸೊ ನೀವು ಇಲ್ಲಿ ಹಿಂದೆ ಬಂದ್ಬಿಟ್ಟು ಹಿಂಗೆ ಆರಾಮಾಗಿ ಹಿಂಗೆ ನಿಂತ್ಕೊಳ್ಳೋದು ಅವೆಲ್ಲ ಮಾಡಂಗಿಲ್ಲ. ಇದಕ್ಕಿಂತ ಕಮ್ಮಿ ಬಂದ್ರೆ ಇದಾಗುತ್ತೆ. ನೀವು 2 ಸಲ ಕೆಳಗಿಳಿಸಿದ್ರಿ ಕೈ. ಅಂಡ್ ವೈಷ್ಣವಿ ಫಸ್ಟ್ ಟೈಮು 5 ಕಟ್ಟಿದ್ದೆ ನೀವು ಬ್ಲಾಕ್ಸು. ಸೊ ಈ ಟಪಕ್ಕಾಗೋಯ್ತು. ಸೆಕೆಂಡ್ ಟೈಮು 5 ಟ್ರೈ ಮಾಡಿದೆ, ಆದ್ರೆ ಲಾಸ್ಟ್ ಒಂದು ಬಿದ್ದಿದ್ದಕ್ಕೆ ಇವಾಗ 4 blocks ಆಗಿದೆ. ಸೊ 2 times ಪೆನಾಲ್ಟಿ, ಆಮೇಲೆ 4 blocks. ಓಕೆ, ನಿಮಗಿಂತ ಬೆಟರ್ ಯಾರಾದ್ರೂ ಮಾಡಿದ್ರೆ ದೇ ವಿಲ್ ಪ್ರೊಸೀಡ್ ಟು ದ ಫೈನಲ್ ರೌಂಡ್. ನಿಮಗಿಂತ ಕಮ್ಮಿ ಯಾರಾದ್ರೂ ಮಾಡಿದ್ರೆ ಯು ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ರೌಂಡ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಿಮ್ಮ ಜಾಗಕ್ಕೆ. ಸೌಮ್ಯ ಅವ್ರು ಬನ್ನಿ. ಓಕೆ, ಆಲ್ ದ ವೆರಿ ಬೆಸ್ಟ್. ದ ಟೈಮ್ ಸ್ಟಾರ್ಟ್ಸ್ ನೌ. ಫಾಸ್ಟ್ ಆಗಿ ಮಾಡಬೇಕು. ಹೇಗಿದೆ? ಆರೋ ಮಾರ್ಕ್ ತುಂಬಾ ಇಂಪಾರ್ಟೆಂಟ್. ಈಸಿ ಇದಲ್ಲ? Stop. 3 down. Stop. What I down ಬಂತು? ನೋಡಿ. No. 3 down. ಆದ್ರೆ ನಿಮ್ಮ ಮಗಳು 1 2 3 4 5 6 7 8 9 ನವಗ್ರಹ. ನಿಮ್ಮ ಮಗಳು 9 ಬ್ಲಾಕ್ಸ್ ಅನ್ನ ಸಕ್ಸಸ್ಫುಲಿ ಸ್ಟ್ಯಾಕ್ ಮಾಡಿದ್ದಾರೆ. ಯು ಹ್ಯಾವ್ ಕಂಪ್ಲೀಟೆಡ್ 9 blocks. ನೋಡಿ ಅಂಡ್ಲ. ಶಾಬಾಸ್. ಬಿಂದಿಗೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಿ. ಬಿಂದಿಗೆ ಇಲ್ಲದೆ ನೋಡಿ ಡ್ಯಾನ್ಸ್ ಮಾಡೋಣ ನೋಡಿ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ರೆಡಿ? ಏನೋ ಕೇಳಬೇಕು ಅಂತಿದ್ದೆ. ಈಗ ಒಂದು ನಂಬರ್ಸ್ ಹೇಳ್ತೀನಿ, ಅದನ್ನ ನಾನು ಸ್ಪೀಡ್ ಆಗಿ ಹೇಳ್ತೀನಿ, ಅದು ನೀವು ಸ್ಲೋ ಆಗಿ ರಿವೀಲ್ ಮಾಡಬೇಕು. ಓಕೆ. ಇಷ್ಟನೇ ಸಂತಿಗೆ ಅವರು ಸಜೆಸ್ಟ್ ಕ್ಯೂಜು ಹೇಳಿ. ಏನು ಏನಂದೆ ಈಗ? ಇಷ್ಟನೇ ಸಂತಿಗೆ ಅವರು ಸಜೆಸ್ಟ್ ಕ್ಯೂಜು. ಏನ್ ಸ್ಕೂಜು? ಇಷ್ಟನೇ ಸಂತಿಗೆ ಅವರು ಸಜೆಸ್ಟ್ ಕ್ಯೂಜು. ಯಾವ ಭಾಷೆ ಇದು? ಕರಾಟೆ. ಕರಾಟೆ ಅಂತ ಒಂದು ಭಾಷೆ ಇದೆಯಾ? ಕರಾಟೆ ಅಲ್ಲ, ಜಪಾನಲ್ಲಿ ಹಂಗೆ ಹೇಳ್ತಾರೆ. ಏನದು ಹೇಳು, ನಂಗೆ ಗೊತ್ತಾಗ್ಲಿಲ್ಲ. ಏನದು? ಸ್ಲೋಗ್ ಹೇಳ್ತೀನಿ. ಇಷ್ನಿ ಸಂತಿ ಗೋ ರುಕ್ ಸಚ್ ಅಚ್ ಕ್ಯೂಜು. ಏನಂಗಂದ್ರೆ 1 2 3 ನಂಬರ್ಸ್ ಇರಲ್ವಾ, ಹಂಗೆ ಅದೂನು. ಯಾವ ಬೋಜು ಅಂತ ನನಗೆ ಅರ್ಥ ಆಗಿಲ್ಲ. ಓಕೆ, ಬನ್ನಿ. ಅಂದ್ರೆ ಇವಾಗ ನಿಮ್ಮ ಅಮ್ಮನ ಮಮ್ಮಿ ಗೋಚು ನಂಬರ್ 1 ಅಂದ್ಬೇಕಾ? ಮಮ್ಮಿ ನಂಬರ್ ಗೋಚು. ಮಮ್ಮಿ ನಂಬರ್ ಗೋಚು. ಬಚ್ಚು ಇಲ್ಲಿ ನಿಲ್ಚು, 2 ಬಿಂದಿಗೆ ಕೊಡ್ಚು, ಎತ್ತುಚು, ಹಿಡ್ಕಚು, ನೀನು ಎಚ್ಕೋ ಓಚು, ನಿಮ್ಮಮ್ಮ ಇಳಿಚು, ನೀನು ಮನೆಗೆ ಚಾಚು. ಅರ್ಥ ಆಯ್ತಾ? ಗೊತ್ತಾಯ್ತಾರ? ಆರೋ ಮೇಲ್ಚು, ಇಲ್ಲ ನೀನು ಔಟ್ಚು. ಓಕೆ, ಚು. ಟೈಮ್ ಸ್ಟಾರ್ಟ್ಸ್ ನೌ. ಕಮ್ ಆನ್. ಸ್ಟ್ರೇಟ್ ಇಲ್ಲ. ಹಿಂಗಿದೆ, ಫುಲ್ ಹಿಂಗಿದೆ. ಹಿಂಗಿದೆ ಫುಲ್ಲು. ಸುಜಾತ್
ಹತ್ರ ಮೇಲಕ್ಕೆ 3 4 ಸ್ಟಾಪ್ ಸ್ಟಾಪ್. ನಿಲ್ಸದ್ಮೇಲೆ ಬೀಳ್ತಪ್ಪ ಅದು. ಸರಿ ಬಾ ಬಾ ಬಾ. ಇಟ್ಕೊಂಡಿದ್ದ ಅವನ ಅದಕ್ಕೆ. ನಿಮ್ಮ ಮಮ್ಮಿ ಇನ್ನ 8 ಸೆಕೆಂಡ್ಸ್ ಇತ್ತು. ಕರೆಕ್ಟಾ 9 ಮಾಡಿದ್ದೆ, 3 ಬಿದ್ದೋಯ್ತು. ಸೊ 6 ಕನ್ಸಿಡರ್ ಮಾಡ್ತೀವಿ. ಓಕೆ ಕಮಾನ್. ನೀವು 9 ಬ್ಲಾಕ್ಗಳನ್ನ ನಿಮ್ಮ ಮಗಳು ಸ್ಟ್ಯಾಕ್ ಮಾಡಿದ್ಲು. 9 3 ಪೆನಾಲ್ಟೀಸ್ ಆಗಿತ್ತು ನಿಮ್ದ್ರಲ್ಲೂ ಕೂಡ 3 ಪೆನಾಲ್ಟಿ ಆಯ್ತು. 6 ಬ್ಲಾಕ್ಗಳನ್ನ ಸ್ಟ್ಯಾಕ್ ಮಾಡಿದ್ದು. ವೈಷ್ಣವಿ ಅಂಡ್ ಭಾರತಿ ಅವರೇ, ನೀವು 2 ಪೆನಾಲ್ಟಿ ತಗೊಂಡ್ರಿ, ಬಟ್ 4 ಬ್ಲಾಕ್ಗಳನ್ನ ಸ್ಟ್ಯಾಕ್ ಮಾಡಿದ್ರಿ. ಈಗ ನಿಮ್ಮ 3 ಜನಕ್ಕೆ ಒಂದು ಚಾನ್ಸ್ ಕೊಡ್ತೀನಿ. ಇವತ್ತಿನವರೆಗೂ ಯಾರ ಹತ್ರನೂ ಹೇಳ್ಕೊಳ್ದೇ ಇರುವಂತ ಒಂದು ನಿಮ್ಮ ಮಗಳ ಬಗ್ಗೆ ನೀವು ಯಾರ ಹತ್ರನೂ ಹೇಳ್ಕೊಳ್ದೇ ಇರುವಂತ ಒಂದು ಇನ್ಸಿಡೆನ್ಸ್ ಏನಾದ್ರು ಇದೆಯಾ, ಅಥವಾ ನಿನ್ಗಿದ್ಯಾ? ಮಮ್ಮಿ ಹತ್ರ ಹೇಳ್ಕೊಳ್ದೇ ಇರುವಂತದ್ದು. ನನಗೊಂದು ಸೀಕ್ರೆಟ್ ಗೊತ್ತು ನಿನ್ ಬಗ್ಗೆ. ನಿಮ್ಮ ಮಮ್ಮಿ ಹತ್ರ ಯಾವ ಸೀಕ್ರೆಟ್ ಶೇರ್ ಮಾಡಲ್ವಂತೆ ನೀನು, ಹೌದಾ? ಹೌದು. ಯಾಕೆ? ನಮ್ಮ ಮಮ್ಮಿ ಆಲ್ ಓವರ್ ಇಂಡಿಯಾ ಬಿಟ್ರು ಸ್ಪ್ರೆಡ್ ಮಾಡ್ಬಿಡುತ್ತೆ. ನಾನು ಏನೇ ವಿಷಯ ಇದ್ರು ನಮ್ಮ ಅಮ್ಮನ ಹತ್ರ ಹೋಗಿ ಪಟಕ್ ಅಂತ ಹೇಳ್ಬಿಡ್ತೀನಿ. ನಮ್ಮ ಅಮ್ಮನೂ ಅಷ್ಟೇ, ಏನೇ ವಿಷಯ ಇದ್ರು ಫಸ್ಟ್ ನನಗೆ ಹೇಳ್ಬಿಡ್ತಾರೆ. ಸೊ ಟೆನ್ಷನ್ ಇರಲ್ಲ, ಪ್ರಾಬ್ಲಮ್ ಬಂತ ಶೇರ್ ಮಾಡ್ಕೊಂಡ್ಬಿಡ್ಬೋದು. ಸೊ ಶೇರಿಂಗ್ ಇಸ್ ಕೇರಿಂಗ್. ಅದಕ್ಕೆ ಇನ್ಮೇಲೆ ಯಾವ ಸೀಕ್ರೆಟ್ ಇದ್ರು ನಿನ್ನೆಲ್ಲ ಇಟ್ಕೊಬೇಡ, ಮಮ್ಮಿ ಹತ್ರ ಶೇರ್ ಮಾಡ್ಬಿಡು. ಓಕೆ, ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಮರೆಯಲಾಗದ ಒಂದು ಸನ್ನಿವೇಶ. ನನಗೆ ಮನೇಲಿ ಯಾವಾಗ್ಲೂ ಹೊಗಳಬೇಕು, ಯಾರು ತೆಗಳಬಾರ್ದು. ನೀನ್ ಮಾಡಿದ್ದೆ ಸರಿ ಅನ್ಬೇಕು. ಯಾರಾದ್ರೆ ಏನ್ ಅಡಿಗೆ ಸೀಸ್ಬಿಟ್ಟಿದ್ಯಾ, ಎಷ್ಟು ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಏನ್ ಮಾಡ್ತೀನಿ ನೋಡಿ, ಹಂಗ್ ಅನ್ಬೇಕು. ಇಲ್ಲಾದ್ರೆ ಚೆನ್ನಾಗಿಲ್ಲ ಅಂದ್ರೆ ಅದ್ ಮಾಡದೇ ಬೇಡ ಅನ್ಸ್ಬಿಡುತ್ತೆ. ನಮ್ಮ ಮನೆಯವ್ರಿಗೆ ನೈಸ್ ಮಾಡಿ ಚಿನ್ನು ಇವತ್ ನೀನ್ ಮಾಡ್ಬಿಡು ಹಾಗೆ ಹೇಗೆ ಅಂತ ಅಡ್ಗೆ ಮನೆಗ್ ತಳ್ಬಿಡ್ತೀನಿ. ಗಂಡನ್ನ ಅಡ್ಗೆ ಮನೆಗೆ ತಳ್ಳೋದು. ತುಂಬಾ ಚೆನ್ನಾಗ್ ಮಾಡ್ತಾರ ಅವ್ರ ಅಡ್ಗೆ, ಅದಕ್ಕೆ ಅವ್ರನ್ನೇ ಬಿಟ್ಬಿಡೋದು. ನಾನು ನನ್ನ ಸೇಫ್ಟಿಗೆ ಅಂತ ಅಡ್ಗೆ ಮಾಡ್ಕೊಂಡಿದ್ದು, ನಂದು ಅದೇ ಹಣೆ ಬರ ಆಗೋಗಿದೆ. ಓಕೆ, ಸೊ ಈಗ ಮುಂದಿನ ಸುತ್ತಿಗೆ ಹೋಗುವಂತ ಸಮಯ. ಆದ್ರೆ ಅದಕ್ಕೂ ಮುಂಚೆ ಭಾರತಿ ಅವರೇ, ದಯವಿಟ್ಟು ಬನ್ನಿ. ಈ ಸುತ್ತಿನಲ್ಲಿ ತಾವಿಬ್ಬರು ಗೇಮ್ ಇಂದ ಎಲಿಮಿನೇಟ್ ಆಗಿದ್ದೀರಾ, ಆದ್ರೆ ಶೋ ಇಂದ ಎಲಿಮಿನೇಟ್ ಆಗಿಲ್ಲ. ಪ್ಲೀಸ್ ಕಮ್ ಹಿಯರ್. ಓಕೆ, ಹೇಗೆ ಅನ್ನಿಸ್ತು ಮಮ್ಮಿ ನಂಬರ್ 1? ತುಂಬಾ ಚೆನ್ನಾಗಿ ಅನಿಸ್ತು. ಓಕೆ, ವೆರಿ ಗುಡ್. ಚಾಕ್ಲೇಟ್ಸ್ ಫಾರ್ ಯು. ಹಾಗೆ ಕುಬೇರನ್ ಸಿಲ್ಕ್ಸ್ ಇಂದ ನಿಮ್ಗೊಂದು ಬ್ಯೂಟಿಫುಲ್ ಸಾರಿ. ಕಡೆಯ ಸುತ್ತು. ಈ ಸಂಚಿಕೆಯ ಮಮ್ಮಿ ನಂಬರ್ 1 ಯಾರಾಗ್ತಾರೆ ಅಂತ ಡಿಸೈಡ್ ಮಾಡುವಂತ ಒಂದು ಸುತ್ತು. ಏನು ಅಂದ್ರೆ ಇದು ಮಲ್ಟಿ ಟಾಸ್ಕಿಂಗ್. ಬೆಳಗ್ಗೆ ಪ್ರತಿನಿತ್ಯ ಎದ್ದು ನೀವು ಮಾಡುವಂತ ಕೆಲಸನೇ ಇಲ್ಲಿ ಇಟ್ಟಿದ್ವಿ. ಇದನ್ನ ಏನು ಅಂದ್ರೆ ನೀವು ಮತ್ತೆ ನಿಮ್ಮ ಮಕ್ಕಳು ಇಬ್ಬರು ಸೇರಿ ಜೊತೆಲಿ ಸೇರಿ ಮಾಡುವಂತ ಒಂದು ಕೆಲಸ. ಓಕೆ, ತುಂಬಾ ಈಸಿ. ಇಲ್ಲಿ ನೋಡಿರ್ಬೋದು ABCD ಇದೆಲ್ಲ ಇದೆ. ಫಸ್ಟ್ ಎ ಅಲ್ಲಿ ಏನಿದೆ, ನೀವೇನ್ ಮಾಡ್ಬೇಕು, ಹಾಲ್ಗೆ ಆ ಎನರ್ಜಿ ಡ್ರಿಂಕ್ ನ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ಕಲಿಸ್ಬೇಕು, ನಿಮ್ಮ ಮಗು ಕುಡಿಸ್ಬೇಕು. ಬಿ ಅಲ್ಲಿ ಏನಿದೆ, ಸುತ್ತಿಗೆ ಇದೆ, ಮೊಳೆ ಇದೆ. ಇಲ್ಲಿಗೆ ಬಂದು ಈ ಬೋರ್ಡಿನಲ್ಲಿ ಮೊಳೆ ಹೊಡಿಬೇಕು. ಇದನ್ನ ಆ ಮೊಳೆಗೆ ನೇತಾಕ್ಬೇಕು. ಓಕೆ. ಸಿ ಅಲ್ಲಿ ಏನಿದೆ, ಇಲ್ಲಿ ಒಂದು ಪಜಲ್ ಇದೆ. ಎ ಇಂದ ಎಸ್ ವರೆಗೂ ಬ್ಲಾಕ್ಗಳಿದೆ. ಸೊ A to S ಜೋಡಿಸ್ಬೇಕು. ABCD EFG HIJK LMNO PQR. ಎಸ್ ಬಂದ ತಕ್ಷಣ ಸ್ಟಾಪ್. ಎಸ್ ಬಂತ ಸೃಜನ್ ಅಂದ್ರೆ ಗೊತ್ತಲ್ಲ. ಸೂಪರ್. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಪ್ಯಾಂಟ್ ಇದೆ, ಅದನ್ನ ನೀಟಾಗಿ ಮಡಚ್ಬಿಟ್ಟು ಇಡಬೇಕು. ಅಲ್ಲೇ ಇಡ್ಬೇಕು. ಇಲ್ಲಿ ಇನ್ನೆಲ್ಲಿ ಇಡ್ತೀರಾ? ಎಲ್ಲಿ ಇಡೋದು? ಅದೆಲ್ಲ ನಿಮ್ ತಲೆ ಮೇಲೆ ಇಡೋದು ಅಂತ. ಆಗಲ್ಲ, ನಾನ್ ನಿಂತ್ಕೊಂಡ್ರೆ ನಿಮ್ಗೆ ಎಟ್ಕಲ್ಲ. ಅದಕ್ಕೆ ಅಲ್ಲೇ ಇಡಿ. ಸದ್ಯಕ್ಕೆ ಇಬ್ಬರಿಗೂ ಚಾನ್ಸ್ ಕೊಡ್ತೀನಿ. ಯಾವ ಜೋಡಿ ಎಷ್ಟು ಬೇಗ ಮಾಡುತ್ತೆ ಅವ್ರು ವಿನ್ನರ್. ಅಷ್ಟೇ, ಸಾಕಾಗಿದೆ ಅಲ್ವಾ? ಫಸ್ಟ್ ಪ್ಲೇಸ್ ಬಂದಿದ್ದು ನೀವೇ ತಾನೆ ಹೋದ್ ಸುತ್ತಿನಲ್ಲಿ. ಸೊ ನೀವಿಬ್ರೆ ಹೋಗ್ತೀರಾ. ಸಣ್ಣ ಟ್ವಿಸ್ಟ್ ಏನು ಅಂದ್ರೆ, ನೀವಿಬ್ಬರಿಗೂ ಕೈ ಕಾಲಿ ಕಟ್ಟಾಕ್ಬೇಕು. ಓ, ಮತ್ತೆ ಹೇಗ್ ಮಾಡೋದು ಇದೆಲ್ಲ? ಅದೇ ಹೇಳ್ತೀನಿ. ನಿಮ್ಮ ಒಂದು ಕೈ, ನಿಮ್ಮ ಮಗಳೊಂದು ಕೈ, ನಿಮ್ಮೊಂದು ಕಾಲು, ನಿಮ್ಮ ಮಗಳದೊಂದು ಕಾಲು ಕಟ್ಬಿಡ್ತೀನಿ. ಸರಿ ಬನ್ನಿ. ಕೈ ಓಕೆ ಆಗಿತ್ತು, ಕಾಲ್ ಬೇರೆ ಏನ್ಕೆ? ಅದೇ ಮಜಾ ಇರೋದು. ಬನ್ನಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಈ ಕೈ ಕೆಳಗೆ. ಗಂಜಿ ಕುಡಿತಾಳೆ ನಿಮ್ಮ ಮಗಳು. ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಇಬ್ರು ಒಂದೊಂದು ಮಾಡ್ಬೇಕು. ಹಾ, ABCD ಬರಲ್ಲ. ಇನ್ನ A ಆದ್ಮೇಲೆ ಯಾವ್ದು, B ಆದ್ಮೇಲೆ ಯಾವ್ದು ನೋಡ್ಬೇಕು. ನನಗೆ ಕಾಣಿಸ್ತು ಇವಾಗ. ಅಜ್ಜಿ ನಾನೇ ತೋರಿಸ್ಲಿ ಕಣ್ ಮುಂದೆ ಇಟ್ಕೊಂಡು. ಊಟ ಮಾಡ್ಬಲ್ಲ, ಊಟ ಮಾಡ್ಕೊಂಡ್ ಬರಲ್ಲ. ಅಷ್ಟ್ರಲ್ಲಿ ಮುಗಿಸಿರ್ತೀರಾ? ಎಣ್ಣೆ
ಇಬ್ರು ಜೊತೆಲಿ ಮಾಡ್ಬೇಕು. ಏನ್ ಮತ್ತೆ ಬನ್ನಿ, ಇಲ್ಲಿ ಬಂದು ನಿಂತ್ಕೊಳ್ಳಿ, ಇಲ್ಲಿ ಬರೋವರೆಗೂ. ನನ್ಗೆ ABCD ಬೇರೆ ಮರ್ತೋಗ್ತಿರುತ್ತೆ. ABCD ಮರ್ತೋಗುತ್ತಾ? ಸರಿ, ಒಂದ್ಸಲಿ ABCD ಹೇಳಿ. ನನಗ್ ಮರ್ತೋಗಿದೆ. ಬರುತ್ತೆ ಬಟ್ ಹೇಳಿ ಒಂದ್ಸಲಿ ಹೇಳಿ. ಕನ್ಫ್ಯೂಸ್ ಆಗುತ್ತೆ. ನನಗೆ ಹೇಳಿ. ABCDEFGHIJKLMNOPQRSTUVWXYZ. ಬನ್ನಿ ಇಲ್ಲಿ ನಿಮಿಷ. ಒಂದ್ಸಲಿ ABCD ಓದಿ. ABC ಡಿ ನಿಜವಾಗ್ಲೂ ಇಟ್ಟಿದೀವಿ. ಯಾರು ಸೈಡ್ ಮಾಡಿದ್ರು? ಡಿನೇ ಮಿಸ್ ಆಗೋಗಿದೆ ಅಲ್ಲೇ. ಇವ್ರು ನೋಡ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಮೋಸಪ್ಪ ಇದೆಲ್ಲ. ಅಲ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಇನ್ನೊಂದು ಚಾನ್ಸ್ ಕೊಡ್ತಾನೆ ಇರ್ತೀನಿ ಚಾನ್ಸ್. ಅದೇ. ಸೊ ನಿಮ್ಮ ಟೈಮಿಂಗು ಇಲ್ಲಿ ರಿಜಿಸ್ಟರ್ ಆಗಿದೆ 4 minutes 28 seconds. ಸೊ ಈ ಟೈಮ್ ಅನ್ನ ನೀವು ಬೀಟ್ ಮಾಡಿದ್ರೆ ಅವ್ರು ವಿನ್ನು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕೈ ಯೂಸ್ ಮಾಡಂಗಿಲ್ಲ, ಕೈ ಬಿಡಿ ಕೆಳಗೆ. ಪೆನಾಲ್ಟಿ. ನೋ ಪೆನಾಲ್ಟಿ. ಬಿದ್ರೆ ಮತ್ತೆ ಪೆನಾಲ್ಟಿ ಆಗುತ್ತೆ, ಹೇಳಿದೀನಿ. ಏಯ್, ಹುಷಾರ, ಬರಗಿರ ಹಾಕ್ಬಿಟ್ಟಾರು. ಏನ್ ಹುಡುಕ್ತಾ ಇದ್ಯಾ ನೀನು? ಕತ್ತೆ. ಬೇಗ, ಟೈಮ್ ಓಡ್ತಾ ಇದೆ. ಕಮಾನ್ ಫಾಸ್ಟ್ ಆಗಿರ್ಬೇಕು, ಟೈಮ್ ಓಡ್ತಾ ಇದೆ. ಇಬ್ರು ಮಾಡ್ಬೇಕು. ನೀನೇನು ಮಾಡ್ತಾನೆ ಇಲ್ವಲ್ಲೋ? ಹೆಲ್ಪ್ ಮಾಡೋ ಮಮ್ಮಿಗೆ, ಹೆಲ್ಪ್ ಮಾಡೋ ಇಟ್ಕೊಳ್ಳೋದಕ್ಕೆ. ಅಯ್ಯಯ್ಯೋ, ಬನ್ನಿ ಸ್ಟಾಪ್. ನೀನೇನು ಮಾಡ್ತಾ ಇದ್ದಪ್ಪ? ಅವನೇನು ಮಾಡಿಲ್ಲ, ಏನು ಮಾಡಿಲ್ಲ. ಬರೇ ಬಿತ್ತು ಇವತ್ತು ನಿಂಗೆ. ಹೋಗಿ ಬಿಡುತ್ತೆ ಬರೇ ಇವತ್ತು. ಏನ್ ಎಫರ್ಟ್ ಇಲ್ಲ. ABCD ಗೊತ್ತಿಲ್ವಲ್ಲ ನಿನ್ಗೆ? ಬೇಡ. ನನಗೆ ನನ್ನ ಬಗ್ಗೆ ಹೆಮ್ಮೆ ಆಗಿದ್ದು ಅಂದ್ರೆ ನಿಮ್ ಕೈ ಕಾಲು ಕಟ್ಟಾಕಿದ್ದು. ಇಲ್ಲಾಂದ್ರೆ ಪಾಪ ತುಳ್ದಾಕ್ಬಿಡ್ತಾ ಇದ್ರಿ. ಏ ಗೊತ್ತಿಲ್ವ ನಿನ್ಗೆ? ಬಿ ಗೊತ್ತಿಲ್ವ ನಿನ್ಗೆ? ಫಿಸಿಕ್ಸ್ ಕಟ್ಕೊಂಡು ಅದಕ್ಕೆ ಕೈ ಕಟ್ಟಾಕಿರೋದು ನಿನ್ಗೆ ಸೇಫು. ಆಲ್ ದ ಬೆಸ್ಟ್. ಓಕೆ, ನಿಮ್ಮ ಜಾಗಕ್ಕೆ ಹೋಗಿ. ಓಕೆ, ಬರೇ ಮಮ್ಮಿ, ಹೇಗಿತ್ತು? ಸೂಪರ್, ಸಕಲಾಯ್ತಾ? ಸಕ್ಕದಾಗಿತ್ತು. ಆದ್ರೆ ಈ ಕೋತಿ ಏನು ಮಾಡಲ್ಲ ಮನೇಲಿ. ಇಲ್ಲೂ ಹೋಯ್ತಾ ಅಮ್ಮ, ಇಲ್ಲೂ ಹೋಯ್ತಾ. ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರ. ಬನ್ನಿ ಇಲ್ಲಿ. ನೀವು 4 ನಿಮಿಷ 28 ಸೆಕೆಂಡ್ಗಳನ್ನ ತಗೊಂಡ್ರಿ. ಓಕೆ. ಆದರೆ ABCD ಮರ್ತೋಗ್ಬಿಟ್ರಿ. ನೀವು ತುಂಬಾ ವರ್ಷಗಳಾಗಿತ್ತು ಓದಿ. ಪೆನಾಲ್ಟಿ 30 ಸೆಕೆಂಡ್ಗಳು ಅಂತ ಅನ್ಕೊಂಡ್ರು 4 ನಿಮಿಷ 58 ಸೆಕೆಂಡ್ಗಳು ನಿಮಗೆ ಟೈಮ್ ಆಗಿರೋದು. ನಿಮ್ಮ ಟೈಮ್ 1 man ಆರ್ಮಿ ತರ 1 woman ಆರ್ಮಿ. ಮಗ ಹೆಲ್ಪೇ ಮಾಡ್ಲಿಲ್ಲ, ಟ್ರೈ ಮಾಡ್ದ. ಹುಷಾರಾಗಿರೋ. ಇನ್ನೇನ್ ಗೊತ್ತಾ, ಇವತ್ತು ಗ್ಲೌಸು, ಪ್ಯಾಡ್ಸು, ಹೆಲ್ಮೆಟ್ ಆಯ್ತಾ ಎಲ್ಲ ಹಾಕೊಂಡ್ಬಂದ. ಬಟ್ ತುಂಬಾ ಚೆನ್ನಾಗಿ ಕಾಂಪೀಟ್ ಮಾಡಿದ್ರಿ. ಈ ಒಂದು ಲವ್ ಅಂಡ್ ಅಫೆಕ್ಷನ್ ಬಿಟ್ವೀನ್ ದ ಮದರ್ ಅಂಡ್ ದ ಕಿಡ್, ಅದೇ ನಮ್ಮ ಪ್ರೋಗ್ರಾಮಿನ ಹೈಲೈಟ್. ದಟ್ ಈಸ್ ಮಮ್ಮಿ ನಂಬರ್ 1. ಈಗ ಇವತ್ತಿನ ಬೇಗ ಹೇಳಿ. ಮಮ್ಮಿ ನಂಬರ್ 1 ಯಾರಿರಬಹುದು? ಯಾರಿರ್ಬೋದು? ನಾವೇ. ಇಬ್ಬರಿಗೂ ಕೊಟ್ಬಿಡೋಣ. ನೀವು ಮಮ್ಮಿ ತಗೊಳ್ಳಿ, ಇವ್ರ ನಂಬರ್ ತಗೊಳ್ಳಿ, ನಾನು 1 ತಗೊಳ್ಳಿ. ಸೊ ಇವತ್ತಿನ ಮಮ್ಮಿ ನಂಬರ್ 1 ಮಮ್ಮಿ ನಂಬರ್ 1 ಯಾರು ಅಂತ ಹೇಳೋದಕ್ಕೆ ಮುಂಚೆ ತಗೊಳ್ಳೋಣ ಒಂದು ಸ್ಮಾಲ್. ಯಾಕೆ ಬೇಡವಾ? ಹೇಳ್ಬಿಡಿ, ಆಮೇಲೆ ಬ್ರೇಕ್ ತಗೊಳ್ಳಿ. ಆಮೇಲೆ ಏನ್ ಬ್ರೇಕ್ ತಗೊಳ್ಳೋದ? ನಿಮ್ ಟೈಮಿಂಗ್ ಎಷ್ಟು? 4 minutes 28 ಪ್ಲಸ್ ಪೆನಾಲ್ಟಿ 30. ಬರಲ್ವಾ? ಓಕೆ, 4 minutes 58 seconds. ಇವ್ರದ್ದು ಊಫಿ ಅಂತ ತಗೊಂಡ್ರು. ಇವತ್ತಿನ ಮಮ್ಮಿ ನಂಬರ್ 1 is ಮದರ್ ಅಂಡ್ ಸೌಮ್ಯ. ನಿಮ್ಮ ಟೈಮು ವಿತೌಟ್ ಪೆನಾಲ್ಟಿ 5 ನಿಮಿಷ 3 ಸೆಕೆಂಡ್ಗಳು ಪ್ಲಸ್ 30 ಸೆಕೆಂಡ್ ಅಂದ್ರೆ 5 ನಿಮಿಷ 33 ಸೆಕೆಂಡ್ಗಳು. ಎನಿವೇಸ್, ಕಂಗ್ರಾಚುಲೇಷನ್ಸ್. ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 ನೀವಾಗಿದ್ದೀರಾ. ಕಂಗ್ರಾಚುಲೇಷನ್ಸ್. ಇವತ್ತಿನ ಬ್ಯೂಟಿಫುಲ್ ಗೇಮ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್.
ಕುಬೇರನ್ ಸಿಲ್ಕ್ಸ್ ಇಂದ ನಿಮ್ಗೊಂದು ಸಾರಿ, ಹಾಗೆ ಪಿಜನ್ ಹೋಮ್ ಅಪ್ಲಯನ್ಸಸ್ ಲಿವ್ ನ್ಯೂ ಸ್ಟೈಲ್ ಇವರ ವತಿಯಿಂದ ಒಂದು ಪ್ರೆಷರ್ ಕುಕ್ಕರ್. ಭಾರ್ಗವ್ ನಿನಗೆ ಚಾಕ್ಲೇಟ್ಸ್. ಬಟ್ ಈ ಎಲ್ಲ ಗಿಫ್ಟ್ಗಳಿಗಿಂತ ನಮಗೆ ಬಹಳ ಖುಷಿ ಕೊಟ್ಟಿದ್ದು ಅಂದ್ರೆ ನಿಮ್ಮ ಪಾರ್ಟಿಸಿಪೇಷನ್. ವಿ ಹ್ಯಾಡ್ ಅ ಲವ್ಲಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಆಡಿದ್ದಕ್ಕೆ. ಐ ಲವ್ ಇಟ್. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೂತ್ಕೊಳ್ಳಿ. ಮಮ್ಮಿ ನಂಬರ್ 1 ಕಡೆಯಿಂದ ನಿಮಗೆ ಇವತ್ತು ವಿನ್ನರ್ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗೆ ಚಾಕ್ಲೇಟ್ಸ್, ಕುಬೇರನ್ಸ್ ಅವರಿಂದ ಒಂದು ಸಾರಿ, ಪಿಜನ್ ಹೋಮ್ ಅಪ್ಲಯನ್ಸಸ್ ಅವರಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್. ಥ್ಯಾಂಕ್ ಯು. ಹಾಗೂ ಜಿ ಕನ್ನಡ ವತಿಯಿಂದ ನಿಮಗೆ 21 ಇಂಚಸ್ LCD TV. ಓ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಇದನ್ನ ಇಟ್ಕೊಂಡು ಒಂದು ಬೆಲ್ಲಿ ಸ್ಟೆಪ್ ಮಾಡಿ ಮೇಡಮ್. ಅಯ್ಯೋ ಗೆದ್ಬಿಟ್ಟೆ ನಾನು, ಏನು ಯಾರೇನಾದರೂ. ಓಕೆ, ಎನಿವೇಸ್ ಕಂಗ್ರ್ಯಾಚುಲೇಷನ್ ಆನ್ ವಿನ್ನಿಂಗ್ ಟುಡೇಸ್ ಮಮ್ಮಿ ನಂಬರ್ 1 ಟೈಟ್ಲು. ನೀವು ಮನೆಯಲ್ಲಿ ಕೂತು ಈ ಒಳ್ಳೆಯ ಎಪಿಸೋಡ್ ಅನ್ನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಮಮ್ಮೀಸು ಅವರ ಬ್ಯೂಟಿಫುಲ್ ಬೇಬೀಸ್ ಜೊತೆ ಬರ್ತಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾರೆ. ಮರಿಬೇಡಿ. ಗಿರ್ಜಮನ್ ಸನ್ನು, ನಾನು ನಿಮ್ಮ ಸುಜನ್ನು ಇಲ್ಲಿ ಸಿಗುತ್ತೆ. ಸಿಕ್ಕಾಪಟ್ಟೆ ಫೋನ್. ನೀವು ನೋಡ್ತಾ ಇದ್ದೀರಾ ಮಮ್ಮಿ ನಂಬರ್ 1.